ನಮಸ್ಕಾರ ಎಲ್ರಿಗೂ ತಮ್ಗೆಲ್ರಿಗೂ ಸ್ಪರ್ಧಾ ಕಲಾಗ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಮಹಾಂತೇಶ್ ಇಟನ್ಗಿ. ಸ್ನೇಹಿತರೆ, ಇವತ್ತಿನ ಒಂದು ಅವಧಿಯಲ್ಲಿ ಏನು CRDR ನಾನ್ HK ಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲವೊಂದಿಷ್ಟು ಜನರಿಗೆ ಮೆಸೇಜ್ ಕೂಡ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ದೈಹಿಕ ಪರೀಕ್ಷೆಗೆ ಏನ್ ತೆರಳ್ತಾ ಇದ್ರಿ, ಇವರಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದೀನಿ. ಹಾಗೆ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಟ್ರಿಕ್ಸ್ ಗಳನ್ನ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನೀಡ್ತಾ ಇದ್ದೀನಿ. ಆ ಒಂದು ಉದ್ದೇಶದ ಈ ಒಂದು ವಿಡಿಯೋನ ತಾವುಗಳು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ. ಹಾಗಾದ್ರೆ ಸ್ನೇಹಿತರೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಅಂತ ಹೇಳ್ತೀನಿ. ಸ್ನೇಹಿತರೆ, ಮೊದಲಾಗಿರ್ತಕ್ಕಂಥದ್ದು ಪೊಲೀಸ್ ಕಾನ್ಸ್ಟೇಬಲ್ ದೈಹಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈ ಒಂದು ದೈಹಿಕ ಪರೀಕ್ಷೆಗೆ ಹೋಗುವವರು ಏನ್ ಮಾಡ್ಬೇಕು ಸರ್ ಅಂತ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಮೆಸೇಜ್ ಅನ್ನ ಹಾಕ್ತಿದ್ರಿ. ಏನಂತಂದ್ರೆ ಈ ಒಂದು ಫಿಸಿಕಲ್ ಗೆ ಏನ್ ಹೋಗ್ತಾ ಇರ್ತಿರಲ್ಲ, ಕೆಲವೊಂದಿಷ್ಟು ಏನೋ ಡಾಕ್ಯುಮೆಂಟ್ ಗಳಾಗಿರ್ಬೋದು, ಕೆಲವೊಂದಿಷ್ಟು ಐಟಮ್ ಗಳಾಗಿರ್ಬೋದು, ತೆಗೆದುಕೊಂಡು ಹೋಗ್ಬೇಕಾದ್ರೆ ಕೆಲವೊಂದಿಷ್ಟು ಗೊಂದಲಗಳಿರ್ತವೆ. ಹಾಗೆ ಹೋಗ್ಬೇಕಾದ್ರೆ ಕೆಲವೊಂದಿಷ್ಟು ಪ್ರಾಬ್ಲಮ್ ಇರ್ತವೆ. ಏನೇನ್ ಮಾಡ್ಬೇಕು ಏನಿಲ್ಲ ಅಂತ ಅವುಗಳ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ನೋಡೋದ ಸ್ನೇಹಿತರೆ. ಮೊದಲಾಗಿರ್ತಕ್ಕಂಥದ್ದು ಆದಷ್ಟು ಒಂದು ದಿನದ ಮುಂಚಿತವಾಗಿ ಆ ಒಂದು ಸ್ಥಳದಲ್ಲಿ ಇರಿ ಅಂತ ಹೇಳ್ತೀನಿ. ಯಾವ ಒಂದು ಸ್ಥಳ ಅಂತಂದ್ರೆ ನಿಮ್ಗೆ ಏನೋ ಒಂದು ಫಿಸಿಕಲ್ ಗೆ ಸಂಬಂಧಪಟ್ಟಂತೆ ಏನು ಪ್ಲೇಸ್ ಅನ್ನ ಕೊಟ್ಟಿರ್ತಾರಲ್ಲ, ಗ್ರೌಂಡ್ ಪ್ಲೇಸ್ ಅನ್ನ ಕೊಟ್ಟಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ದಿನದ ಮುಂಚಿತವಾಗಿ ಆ ಒಂದು ಗ್ರೌಂಡ್ ಅಲ್ಲಿ ಇರಿ. ಯಾಕಂತಂದ್ರೆ ಕೆಲವೊಂದಿಷ್ಟು ಟ್ರೈನ್ ಗಳಾಗಿರ್ಬೋದು, ಬಸ್ ಗಳಾಗಿರ್ಬೋದು, ಏನಾಗುತ್ತೆ ಅಂತಂದ್ರೆ ಸಮಯಕ್ಕೆ ಮುಂಚಿತವಾಗಿ ಅಥವಾ ಸಮಯ ಆದ ನಂತರ ಅಂದ್ರೆ ಬೆಳಿಗ್ಗೆ 6 ಗಂಟೆಗೆ ನಿಮ್ಗೆ ಟೈಮಿಂಗ್ ಕೊಟ್ಟಿದ್ರೆ ಫಿಸಿಕಲ್ ಸಂಬಂಧಪಟ್ಟಂತೆ, ಅಥವಾ 6 ಗಂಟೆ ಅಥವಾ 8 ಗಂಟೆ ಅಂತ ಟೈಮಿಂಗ್ ಕೊಟ್ಟರೆ ಕೆಲವೊಂದಿಷ್ಟು ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ ಬಸ್ಗಳು ಪಂಚರ್ ಆಗೋದಾಗಿರ್ಬೋದು, ಟ್ರೈನ್ಗಳು ಕೆಲವೊಂದಿಷ್ಟು ಟೈಮಲ್ಲಿ ಲೇಟ್ ಆಗೋದಾಗಿರ್ಬೋದು. ಈ ರೀತಿ ಆಗಿರೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಏನು ಫಿಸಿಕಲ್ ಟೈಮಿಂಗ್ ಅನ್ನ ಕೊಟ್ಟಿರ್ತಾರೆ, ಅಲ್ಲಿ ಹೋಗೋಕೆ ಟೈಮಿಂಗ್ ಏನಾಗುತ್ತೆ ಅಂತಂದ್ರೆ ಲೇಟ್ ಆಗುತ್ತೆ. ಆ ಒಂದು ಉದ್ದೇಶದಿಂದ ಆದಷ್ಟು ಒಂದು ದಿನ ಮುಂಚಿತವಾಗಿ ಆ ಒಂದು ಪ್ಲೇಸ್ ಅಲ್ಲಿ ಇರಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಇರ್ತಕ್ಕಂಥದ್ದು ರಾತ್ರಿ ಮಿತವಾದ ಆಹಾರವನ್ನ ಸೇವನೆ ಮಾಡಿ ಅಂತ ಹೇಳ್ತೀನಿ. ಯಾಕೆ ಈ ಒಂದು ಮಾಹಿತಿನ ಹೇಳ್ತಾ ಇದ್ದೀನಿ ಅಂತಂದ್ರೆ ಕೆಲವೊಂದಿಷ್ಟು ನಮ್ಮ ಉತ್ತರ ಕರ್ನಾಟಕದ ಜನ ಏನಿರ್ತಾರೆ ಅಂತಂದ್ರೆ ಏನೋ ಉತ್ತರ ಕನ್ನಡ ಬೆಂಗಳೂರಿಗೆ ಹಾಕಿರ್ತಾರೆ ಅಂತ ತಿಳ್ಕೊಳ್ಳಿ. ಬೆಂಗಳೂರಿಗೆ ಬಂದಿರ್ತಾರೆ. ಬೆಂಗಳೂರು ಬಂದ್ ಕೂಡಲೇ ಏನ್ ಮಾಡ್ತಾರೆ ಅಂತಂದ್ರೆ ಆದಷ್ಟು ಏನಂತಂದ್ರೆ ಎಗ್ರೆಸ್ ಅಂಗಡಿಯನ್ನ ಹುಡುಕಾಡ್ತಾರೆ. ಎಗ್ರೆಸ್ ಅಂಗಡಿ ಯಾಕೆ ಹುಡುಕಾಡ್ತಾರೆ ಅಂತಂದ್ರೆ ಇದು ಕಾಮನ್ ಆಗಿ ಸಿಗ್ತಕ್ಕಂಥದ್ದು. ನಮ್ಮ ಉತ್ತರ ಕರ್ನಾಟಕ ಜನ ಎಷ್ಟು ಇಷ್ಟಪಡ್ತಕ್ಕಂಥ ಫುಡ್ ಯಾವ್ದಪ್ಪ ಅಂದ್ರೆ ಎಗ್ರೆಸ್ ಅಂಗಡಿ. ಎಗ್ರೆಸ್ ತಿನ್ನಿ ಬೇಡ ಅಂತನಲ್ಲ, ಬಟ್ ಏನಾಗುತ್ತೆ ಅಂದ್ರೆ ಇವನು ನಮ್ಮ ಬೆಂಗಳೂರು ಭಾಗದಲ್ಲಿ ಹಾಯೆಸ್ಟ್ ಈ ಒಂದು ಎಗ್ರೆಸ್ ಏನ್ ಮಾಡ್ತಾರೆ ಅಂತಂದ್ರೆ ಕಲರ್ ಅನ್ನ ಸೇವನೆ ಮಾಡ್ತಾರೆ, ಅಥವಾ ಕಲರ್ ಅನ್ನ ಬೆರೆಸೋದ್ರೆ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ನಾಳೆ PT ಅಥವಾ ETPST ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಆರೋಗ್ಯದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುವ ಸಾಧ್ಯತೆ ಇರ್ತದ. ಹಾಗೆ ರಾತ್ರಿ ಕೂಡ ಏನಾದ್ರು ಪ್ರಾಬ್ಲಮ್ ಗಳಾದ್ರೂ ಕೂಡ ಏನಂತಂದ್ರೆ ನೆಕ್ಸ್ಟ್ ಇರ್ತಕ್ಕಂಥ ಫಿಸಿಕಲ್ ಗೆ ನಿಮ್ಗೆ ತೊಂದರೆ ಆಗೋ ಉದ್ದೇಶಂದ್ರೆ ಆದಷ್ಟು ನಮ್ಮ ಉತ್ತರ ಕರ್ನಾಟಕ ಖಾನಾವಳಿಗಳು ಇರ್ತವೆ, ಬಸವೇಶ್ವರ ಖಾನಾವಳಿಗೆ ಈ ರೀತಿ ಆದಂತ ಊಟಗಳನ್ನ ಮಾಡಿ ಸರಿಯಾದಂತಹ ಊಟವನ್ನು ಸೇವನೆ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಗಳಾಗಲ್ಲ. ಆದ್ರೆ ಆದಷ್ಟು ಏನಂತಂದ್ರೆ ರಾತ್ರಿ ಮಲಗುವಾಗ 1 ಅಥವಾ 2 ಬಾಳೆಹಣ್ಣುಗಳನ್ನ ಸೇವನೆ ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಡೈಜೆಷನ್ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಇರ್ತಕ್ಕಂಥದ್ದು ಎಲ್ಲಾ ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಿ ಅಂತ ಹೇಳ್ತೀವಿ. ಎಲ್ಲಾ ದಾಖಲಾತಿಗಳ ಅಂತಂದ್ರೆ ಯಾಕೆ ಎಲ್ಲಾ ದಾಖಲಾತಿಗ ಅಂತ ಕೊಟ್ಟಿದ್ದೀನಿ ಅಂತಂದ್ರೆ ಫಿಸಿಕಲ್ ಏನು ಎಕ್ಸಾಮ್ ಗೆ ಹೋಗಿರ್ತೀರಿ ಆದಷ್ಟು ಹಾಲ್ ಟಿಕೆಟ್ ಗಳನ್ನ ಚೆಕ್ ಮಾಡ್ಕೊಳ್ಳಿ. ಏನು ಹಾಲ್ ಟಿಕೆಟ್ ಅಲ್ಲಿ ಕೆಳಗಡೆ ಇದನ್ನ ಕೊಟ್ಟಿರ್ತಾರೆ, ಸೂಚನೆಗಳನ್ನ ಕೊಟ್ಟಿರ್ತಾರೆ. ಆ ಒಂದು ಸೂಚನೆಗಳಲ್ಲಿ ಕೊಟ್ಟಿರ್ತಾರೆ ಏನೇನ ತರಬೇಕು ಏನೇನು ಇಲ್ಲ ಅಂತ. ಆದಷ್ಟು ಏನಂತಂದ್ರೆ ಅವ್ರು ಏನು ಸೂಚನೆ ಕೊಟ್ಟಿರ್ತಾರ ಅದನ್ನ ಫಾಲೋ ಮಾಡಿ. ಯಾಕೆ ನಾನು ಸೂಚನೆಗಳನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನನಗೆ ಯಾವ್ದು ಹಾಲ್ ಟಿಕೆಟ್ ಗಳು ಬಂದಿಲ್ಲ, ನಾ ಹಾಲ್ ಟಿಕೆಟ್ ಗಳು ನೋಡಿಲ್ಲ. ಆದಷ್ಟು ಏನ್ ಸೂಚನೆಗಳನ್ನ ಕೊಟ್ಟಿರ್ತಾರೆ ಅವುಗಳನ್ನ ಓದ್ಕೊಂಡೋಗಿ ಆ ಒಂದು ಸೂಚನೆ ಎಲ್ಲ ಏನ ಕೊಟ್ಟಿರ್ತಾರಲ್ಲ ಅವುಗಳನ್ನ ಎಲ್ಲವನ್ನೂ ತೆಗೆದುಕೊಂಡೋಗಿ ಅದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆಧಾರ್ ಕಾರ್ಡ್ ಸ್ನೇಹಿತರೆ. ಆಧಾರ್ ಕಾರ್ಡ್ ಗಳನ್ನ ತೆಗೆದುಕೊಂಡು ಹೋಗಿ, ಹಾಗೆ ಈ ಒಂದು ETPS ಗೆ ಸಂಬಂಧಪಟ್ಟಂತೆ ಏನು ಹಾಲ್ ಟಿಕೆಟ್ ಬಂದಿರುತ್ತಲ್ಲ ಹಾಲ್ ಟಿಕೆಟ್ ಅನ್ನ ತೆಗೆದುಕೊಂಡು ಹೋಗಿ. ಹಾಗೆ ಇವೆರಡು ಕೂಡ ಇಂಪಾರ್ಟೆಂಟ್ ಆಗಿರ್ತವೆ. ಹಾಗೆ ಏನ್ ಸೂಚನೆ ಬಂದಿರ್ತಾವಲ್ಲ ಅವುಗಳನ್ನ ತೆಗೆದುಕೊಂಡೆ. ಇಲ್ಲ ಅಂತಂದ್ರೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಅಪ್ಲಿಕೇಶನ್ ಕಾಪಿ. ಈ ಒಂದು ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಏನು ಅಪ್ಲಿಕೇಶನ್ ಕಾಪಿಯನ್ನು ಹಾಕಿರ್ತಾರೆ ಅದನ್ನ ತೆಗೆದುಕೊಂಡೋಗಿ. ಹಾಗೆ ಏನಪ್ಪಾ ಅಂದ್ರೆ ಎಕ್ಸಾಮ್ ಹಾಲ್ ಟಿಕೆಟ್, ಹಾಗೆ ಎಕ್ಸಾಮ್ ಬರ್ದಿರ್ತಾರಲ್ಲ ಎಕ್ಸಾಮ್ ಹಾಲ್ ಟಿಕೆಟ್ ಇದ್ರೆ ಅದನ್ನ ಕೂಡ ತೆಗೆದುಕೊಂಡು ಹೋಗಿ. ಹಾಗೆ OMR ಸೀಟು, ಹಾಗೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಇವುಗಳನ್ನೆಲ್ಲ ಕೂಡ ತೆಗೆದುಕೊಂಡು ಹೋಗಿ ಸಾಧ್ಯವಾದಷ್ಟು. ಹಾಗೆ ಒಂದ್ ಸೆಟ್ ಏನ್ ಮಾಡಿ ಅಂತಂದ್ರೆ SSLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, PUC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಹಾಗೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಕಾಸ್ಟ್ ಇನ್ಕಮ್ ಆಗಿರ್ಬೋದು. ಇವುಗಳನ್ನ ಎಲ್ಲವನ್ನ ಏನ್ ಮಾಡಿ ಅಂತಂದ್ರೆ ಒಂದ್ ಸೆಟ್ ಏನ್ ಮಾಡಿ ಅಂತಂದ್ರೆ ಜೆರಾಕ್ಸ್ ಮಾಡಿ ನಿಮ್ಮ ಹತ್ರ ಇಟ್ಕೊಂಡು ಹೋಗಿ. ಕೇಳೋದಿಲ್ಲ, ಯಾವುದೇ ಕಾರಣಕ್ಕೂ ಕೇಳೋದಿಲ್ಲ ಅಂತ ಬಿಟ್ಟು ಹೋಗಬಾರ್ದು. ಎಲ್ಲವನ್ನು ಕೂಡ ತೆಗೆದುಕೊಂಡು ಹೋಗಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಇರ್ತಕ್ಕಂಥದ್ದು ಬೆಳಿಗ್ಗೆ ಬೇಗ ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ಅಂತ ಹೇಳ್ತೀನಿ. ತಮ್ಗೆಲ್ಲರಿಗೂ ಗೊತ್ತಿದೆ 6 ಗಂಟೆ ಕೊಟ್ಟಿರ್ತಾರೆ, ಕೆಲವೊಂದು ಸಮಯದಲ್ಲಿ 8 ಗಂಟೆ ಅಂತ ಕೊಟ್ಟಿರ್ತಾರೆ. ಆದಷ್ಟು ಬೇಗ ನೀವು ಹೋಗೋದ್ರಿಂದ ಏನಾಗುತ್ತೆ ಅಂದ್ರೆ ಕೆಲವೊಂದು ಗ್ರೌಂಡ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸೀರಿಯಲ್ ಪ್ರಕಾರ ಅಥವಾ ಸೀರಿಯಲ್ ನಂಬರ್ ವೈಸ್ ಏನ್ ಮಾಡ್ತಾರೆ ಅಂದ್ರೆ ಫಿಸಿಕಲ್ ಬಿಡ್ತಾರೆ.
ಕೆಲವೊಂದು ಗ್ರೌಂಡ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಸೊ ಯಾರು ಬೇಗ ಬರ್ತಾರಲ್ಲ, ಸೊ ಯಾರು ಮೊದಲಿಗೆ ಬರ್ತಾರಲ್ಲ, ಸೊ ಅವ್ರು ಏನ್ ಮಾಡ್ತಾರೆ ಅದೊಂದು ಗ್ರೂಪ್ ಆಗಿ ಮಾಡಿ ಸೊ ಏನ್ ಮಾಡ್ತಾರೆ ಗ್ರೌಂಡಿಗೆ ಬಿಡ್ತಾರೆ. ಸೊ ನಿಮ್ಗೆ ಏನಾಗುತ್ತೆ ಅಂದ್ರೆ ಆ ಒಂದು ಸಮಯದಲ್ಲಿ ಸೊ ಯಾರು ಬೇಗ ಹೋಗ್ತಿರಲ್ಲ ಸೊ ಅವ್ರಿಗೆ ಅಥವಾ ಮೊದಲೇ ಗ್ರೌಂಡ್ ಅಥವಾ ಎರಡನೇ ಗ್ರೌಂಡ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸೊ ಫಿಸಿಕಲ್ ಬೇಗ ಆಗುತ್ತೆ. ಯಾಕಂದ್ರೆ ಸೊ ಬಿಸಿಲು ಜಾಸ್ತಿ ಇರೋದ್ರಿಂದ ಸೊ ನೀವು ಎಷ್ಟು ಬೇಗ ಹೋಗಿ ರನ್ನಿಂಗ್ ಮಾಡ್ಕೋತಿರಲ್ಲ ಅಷ್ಟು ನಿಮ್ಗೆ ಒಳ್ಳೇದಾಗಿರ್ತದೆ ಸ್ನೇಹಿತರೆ. ಸೊ ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ಸೊ ಉಪಹಾರ ಮಾಡಿ ಸೊ ಆದಷ್ಟು ಸಾಧ್ಯವಾದಷ್ಟು ಸೊ ಬ್ಯಾಗ್ ಅಲ್ಲಿ ಏನಾದ್ರು ತೆಗೆದುಕೊಂಡು ಹೋಗಿ. ಸೊ ಬೆಳಿಗ್ಗೆ 8 ಅಥವಾ 6 ಅಥವಾ 8 ಗಂಟೆಗೆ ಟೈಮಿಂಗ್ ಇರೋದ್ರಿಂದ ಸೊ ಕೆಲವೊಂದಿಷ್ಟು ಅಭ್ಯರ್ಥಿಗಳಿಗೆ ಏನಾಗುತ್ತೆ ಅಂತಂದ್ರೆ ಸೊ ಊಟ ಅತಿ ಮಾಡ್ಲಿಲ್ಲ ಅಂತಂದ್ರೆ ಅಥವಾ ನಾಷ್ಟ ಏನಾದ್ರು ಮಾಡ್ಲಿಲ್ಲ ಅಂದ್ರೆ ಸುಸ್ತಾಗೋ ಸಾಧ್ಯತೆ ಇರ್ತದ. ಸೊ ಅಂತವ್ರು ಏನ್ ಮಾಡಿ ಅಂದ್ರೆ ಸಾಧ್ಯವಷ್ಟು ಸಿಂಗಲ್ ಇಡ್ಲಿ ಅಥವಾ 2 ಇಡ್ಲಿನ ತಿಂದು ಅಥವಾ ಏನಾದ್ರು ಬ್ಯಾಗ್ ಅಲ್ಲಿ ತೆಗೆದುಕೊಂಡು ಹೋಗಿ, ಸೊ ಬ್ಯಾಗ್ ಅಲ್ಲಿ ಏನಾದ್ರು ಬಿಸ್ಕೆಟ್ ಏನಾದ್ರು ತೆಗೆದುಕೊಂಡು ಹೋಗಿ ರನ್ನಿಂಗ್ ಆಗುತ್ತಲ್ಲ, ಸೊ ರನ್ನಿಂಗ್ ಆದ ನಂತರ ಸೊ ನಿಮ್ಗೆ ಕೆಲವೊಂದಿಷ್ಟು ಟೈಮ್ ಸಿಗುತ್ತೆ. ಸೊ ಅವಾಗ ಏನ್ ಮಾಡ್ಬೋದು ಅಂತಂದ್ರೆ ಸೊ ಬಾಳೆಹಣ್ಣು ಆಗಿರ್ಬೋದು, ಆಪಲ್ ಆಗಿರ್ಬೋದು, ಸೊ ಏನಾದ್ರು ತೆಗೆದುಕೊಂಡು ಹೋಗಿ ತಿಂದು ಸೊ ಏನ್ ಮಾಡಿ ಅಂತಂದ್ರೆ ಸೊ ಎನರ್ಜಿನ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಸ್ನೇಹಿತರೆ, ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ದೈಹಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸೊ ETPST ಸೊ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ನಾವು ETPST ಅಂತ ತೆಗೆದುಕೊಂಡಾಗ ಇದರಲ್ಲಿ 2 ಭಾಗ ಬರ್ತವೆ. ಸೊ ಈಗಾಗಲೇ ವಿಡಿಯೋ ಎಲ್ಲ ಮಾಡಿ ಹಾಕಿದ್ದೀನಿ. ಸೊ ದೇಹದಾಢ್ಯದ ಪರೀಕ್ಷೆ ಮತ್ತೆ ಸಹಿಷ್ಣುತೆ ಪರೀಕ್ಷೆ. ಸೊ ಏನು ಈ ಒಂದು ದೇಹದಾಢ್ಯದ ಪರೀಕ್ಷೆ ಸಂಬಂಧಪಟ್ಟಂತೆ ಸೊ ಈಗಾಗಲೇ ನಾನು ವಿಡಿಯೋನ ಮಾಡಿ ಹಾಕಿದ್ದೀನಿ. ಸೊ ಅದನ್ನ ಯಾರು ನೋಡಿಲ್ಲ ತಾವುಗಳು ಈ ಒಂದು ವಿಡಿಯೋ ಆದ ನಂತರ ಆ ಒಂದು ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿ ಈ ಒಂದು ವಿಡಿಯೋದಲ್ಲಿ ಸಹಿಷ್ಣುತೆ ಪರೀಕ್ಷೆಗೆ ಬಗ್ಗೆ. ಸೊ ಯಾಕಂದ್ರೆ ನಾನು ಮೊನ್ನೆ ದೇಹದಾಢ್ಯದ ಪರೀಕ್ಷೆ ಬಗ್ಗೆ ವಿಡಿಯೋ ಮಾಡಿ ಹಾಕಿದಾಗ ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಸಹಿಷ್ಣುತೆ ಪರೀಕ್ಷೆ ಬಗ್ಗೆ ಯಾವ ರೀತಿಗೆ ತಯಾರಿ ನಡೆಸಬೇಕು ಎಂಬುದನ್ನ ಸೊ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದೆ. ಬಟ್ ಕಾರಣಾಂತರದಿಂದ ಮಾಡಕ್ಕಾಗಲಿಲ್ಲ, ಸೊ ಸಮಯ ಸಿಗಲಿಲ್ಲ. ಸೊ ಅದನ್ನು ಕೂಡ ನಾನು ಇದರಲ್ಲಿ ಕವರ್ ಮಾಡಿ ಸೊ ನಿಮಗೆ ಸಾಧ್ಯವಾದಷ್ಟು ಸೊ ಈ ಒಂದು ಸಹಿಷ್ಣುತೆ ಪರೀಕ್ಷೆಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಮಾಹಿತಿನ ಸೊ ಹೇಳ್ತೀನಿ ಅಂತ ಹೇಳ್ತೀನಿ. ಸೊ ಈಗಾಗಲೇ ಹೇಳಿದಾಗೆ ಸೊ ದೇಹದಾಢ್ಯದ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕನಿಷ್ಠ ಎತ್ತರ 168 ಸೆಂಟಿಮೀಟರ್ ಇರ್ತದ. ಹಾಗೆ ಕನಿಷ್ಠ ಎದೆ ಸುತ್ತಳತೆ 86 ಸೆಂಟಿಮೀಟರ್ ಇರ್ತದ. ಕೆಲವೊಂದಿಷ್ಟು ಅಭ್ಯರ್ಥಿಗಳು ನನಗೆ ಮೆಸೇಜ್ ಮಾಡಿದ್ರು, ಸರ್ ನಂದು 5 ಸೆಂಟಿಮೀಟರ್ ಎಕ್ಸ್ಪಾಂಡ್ ಆಗುತ್ತೆ, ಸೊ ಬಟ್ ನಂದು ಏನಾಗಲ್ಲ ಅಂತಂದ್ರೆ ಸೊ 86 ಬರಲ್ಲ ಸರ್ ಅಂತ ಹೇಳ್ತಿರು. ಸೊ ಏನು ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ನಿಮ್ 5 ಸೆಂಟಿಮೀಟರ್ ಆದ್ರೂ ಎಕ್ಸ್ಪಾಂಡ್ ಮಾಡಿ ಅಥವಾ 6 ಸೆಂಟಿಮೀಟರ್ ಆದ್ರೂ ಎಕ್ಸ್ಪಾಂಡ್ ಮಾಡಿ, ಆದ್ರೆ ನಿಮ್ದು 86 ಮಾತ್ರ ಕಂಪಲ್ಸರಿಯಾಗಿ ಬರಲೇಬೇಕು. ಸೊ 81 to 86 ಅಂತ ಏನ್ ಕೊಟ್ಟಿದಾರಲ್ಲ, ಸೊ 81 to 86 ಕಂಪಲ್ಸರಿಯಾಗಿ ಬರಲೇಬೇಕು. ಸೊ ನಿಮ್ದು ಏನಪ್ಪಾ ಅಂದ್ರೆ ಸೊ ಸರ್ ಅಂದ್ರೆ 80 ಬರ್ತಿದೆ, ಸೊ 85 ಬರ್ತಿದೆ ಅಂತಂದ್ರೆ ಸೊ ಇದು ಖಂಡಿತವಾಗಿ ನೀವು ಡಿಸ್ಕ್ವಾಲಿಫೈ ಆಗ್ತಾರೆ. ಸಾಧ್ಯವಾದಷ್ಟು 86 ಬರೋದಕ್ಕೆ ಅಥವಾ 86 ಏನು ಕೊಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಹಾಗೆ ಈ ಒಂದು ಚೆಸ್ಟ್ ಮತ್ತೆ ಏನು ಹೈಟ್ ಆಗುತ್ತಲ್ಲ, ಸೊ ಹೈಟ್ ಆದ ಕೂಡಲೇ ನಿಮಗೆ ಚೆಸ್ಟ್ ನಂಬರ್ ಕೊಟ್ಟಿರ್ತಾರೆ ಸ್ನೇಹಿತರೆ. ಸೊ ಈ ಒಂದು ಚೆಸ್ಟ್ ನಂಬರ್ ಏನ್ ಮಾಡಿ ಅಂತಂದ್ರೆ ಸೊ ಸರಿಯಾಗಿ ಕಟ್ಟಿಕೊಳ್ಳಿ ಅಂತ ಹೇಳ್ತೀನಿ. ಸೊ ಯಾಕಂದ್ರೆ ಈ ಒಂದು ಹೈಟ್ ಮತ್ತೆ ಚೆಸ್ಟ್ ಆದ ಕೂಡಲೇ ನೆಕ್ಸ್ಟ್ ಇರ್ತಕ್ಕಂಥದ್ದು ರನ್ನಿಂಗ್. ಸೊ ರನ್ನಿಂಗ್ ಮಾಡುವ ಒಂದು ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಸೊ ಈ ಒಂದು ಚೆಸ್ಟ್ ನಂಬರ್ ಕೊಟ್ಟಿರ್ತಾರಲ್ಲ, ಸೊ ಆ ಕಡೆ ಈ ಕಡೆ ಆಗಿ ಸ್ವಲ್ಪ ಓಡೋದಕ್ಕೆ ಏನಾದ್ರೂ ಪ್ರಾಬ್ಲಮ್ ಆಗಬಾರದು. ಸೊ ಆ ಒಂದು ಉದ್ದೇಶದ ಸೊ ಏನು ಚೆಸ್ಟ್ ನಂಬರ್ ಕೊಟ್ಟಿರ್ತಾರಲ್ಲ, ಸೊ ಇದನ್ನ ಸರಿಯಾಗಿ ಕಟ್ಟಿಕೊಳ್ಳಿ ಅಂತ ಹೇಳ್ತೀನಿ. ಸೊ ಹಾಗಾದ್ರೆ ನಾವು ನೆಕ್ಸ್ಟ್ ನೋಡ್ತಕ್ಕಂಥದ್ದು ಸೊ ETPST ತೆಗೆದುಕೊಂಡಾಗ ಸೊ ಸಹಿಷ್ಣುತೆ ಪರೀಕ್ಷೆ. ಸೊ ಈ ಒಂದು ಸಹಿಷ್ಣುತೆ ಪರೀಕ್ಷೆನ ತೆಗೆದುಕೊಂಡಾಗ ಸೊ ಇದರಲ್ಲಿ ಮೊದಲಾಗಿರ್ತಕ್ಕಂಥದ್ದು ಸೊ 1600 ಮೀಟರ್ ರನ್ನಿಂಗ್. ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ 1600 ಮೀಟರ್ ರನ್ನಿಂಗ್ ಅನ್ನ ಸೊ ನಾವು 6 ನಿಮಿಷ 30 ಸೆಕೆಂಡ್ಗಳಲ್ಲಿ ಪಾಸ್ ಆಗಬೇಕಾಗ್ತದ. ಸೊ 6 ನಿಮಿಷ 30 ಸೆಕೆಂಡ್ಗಳಲ್ಲಿ ಸೊ ಮೀರದಂತೆ ಈ ಒಂದು ರನ್ನಿಂಗ್ ಅನ್ನ ನಾವು ಏನ್ ಮಾಡ್ಬೇಕಾಗ್ತದೆ ಸೊ ಪಾಸ್ ಮಾಡ್ಬೇಕಾಗಿರ್ತದ. ಸೊ ಇದಕ್ಕೆ ಸೊ ಯಾವುದೇ ಅವಕಾಶಗಳಿರಲ್ಲ ಸ್ನೇಹಿತರೆ. ಸೊ ಕೇವಲ ಒಂದೇ ಅವಕಾಶ ಇರ್ತದ. ಸೊ ನಿಮ್ಮ ನೆಕ್ಸ್ಟ್ ಇರ್ತಕ್ಕಂಥದ್ದು ಸೊ ಹೈ ಜಂಪ್ ಮತ್ತೆ ಲಾಂಗ್ ಜಂಪ್ ಆಗಿರ್ಬೋದು ಮತ್ತೆ ಗುಂಡೆಸದಲ್ಲಿ ಸೊ ನಿಮ್ಗೆ 3 ಅವಕಾಶಗಳಿರ್ತವೆ. ಸೊ ಆದ್ರೆ ಈ ಒಂದು 16 ಮೀಟರ್ ರನ್ನಿಂಗ್ ಏನಿರ್ತದ 16 ಮೀಟರ್ ಓಟ, ಸೊ ಇದರಲ್ಲಿ ನಿಮ್ಗೆ ಯಾವುದೇ ರೀತಿಯಾದ ಅವಕಾಶ ಇಲ್ಲ. ಸೊ ಒಂದೇ ಚಾನ್ಸ್ ಇರ್ತದ. ಸೊ ಈ ಒಂದು ಒಂದೇ ಚಾನ್ಸ್ ಅಲ್ಲಿ ಸೊ ಈ ಒಂದು 1600 ಮೀಟರ್ ರನ್ನಿಂಗ್ ಅನ್ನ ಸೊ 6 ನಿಮಿಷ 30 ಸೆಕೆಂಡ್ಗಳ ಮೀರದಂತೆ ಸೊ ನೀವು ರನ್ನಿಂಗ್ ಅನ್ನ ಮಾಡ್ಬೇಕಾಗಿರ್ತದ. ಸೊ ಹಾಗಾದ್ರೆ ಸೊ ಈ ಒಂದು 16 ಮೀಟರ್ ರನ್ನಿಂಗ್ ಅನ್ನ ತೆಗೆದುಕೊಂಡ್ರೆ ನಿಮ್ಮ ಗ್ರೌಂಡ್ ಅಲ್ಲಿ ಹೋಗ್ತೀರಾ, ಸೊ ನಿಲ್ತೀರಾ. ಸೊ ಇಲ್ಲಿ ಏನ್ ಮಾಡಲಾಗ್ತದ ಅಂತಂದ್ರೆ ಸೊ 15ರಿಂದ 20 ಜನರನ್ನ ಸೊ ಒಂದು ಟ್ರ್ಯಾಕ್ ಅಲ್ಲಿ ಅಥವಾ ಒಂದು ಗ್ರೂಪ್ ಅಲ್ಲಿ ಬಿಡ್ತಾರೆ. ಸೊ ಒಂದು 15ರಿಂದ 20 ಜನರ ಒಂದು ಗ್ರೂಪ್ ಮಾಡಿ ಸೊ ಏನು ಒಂದು ದಿನಕ್ಕೆ 600 ಜನ ಅಂತ ಹೇಳಿದಾರೆ ಅಂತ ತಿಳ್ಕೊಳ್ಳಿ. ಸೊ 600 ಜನರಲ್ಲಿ ಸೊ 15ರಿಂದ 20 ಜನರ ಒಂದು ಗ್ರೂಪ್ ಅನ್ನ ಮಾಡಿ ಸೊ ಅವ್ರು ಏನ್ ಮಾಡ್ತಾರೆ ರನ್ನಿಂಗ್ ಕಳಿಸ್ತಿರ್ತಾರೆ. ಸೊ 15ರಿಂದ 20 ಜನರನ್ನ ಏನ್ ಬಿಡ್ತಿರ್ತಾರಲ್ಲ, ಸೊ ಇಲ್ಲಿ ನಿಮ್ಗೆ ರನ್ನಿಂಗ್ ಹೋಗಬೇಕಾದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಶೂಸ್ ಅನ್ನು ಹಾಕಿಕೊಂಡು ಓಡಬಹುದು. ಆದ್ರೆ ಅವುಗಳು ಏನಾಗಬೇಕು ಅಂದ್ರೆ ಸಾಮಾನ್ಯ ಶೂಸ್ ಗಳಾಗಿರ್ಬೇಕು. ಕೆಲವೊಂದಿಷ್ಟು ಅಭ್ಯರ್ಥಿಗಳು ಕೇಳ್ತಾರೆ, ಸರ್ ನಾವು ಶೂಸ್ ಅದನ್ನ ಹಾಕೊಂಡು ಓಡ್ಬೋದಾ ಸರ್? ಓದ್ಬಾರ್ದು, ಬಟ್ ಅವುಗಳು ಯಾವ ರೀತಿ ಆಗಿರ್ಬೇಕಂದ್ರೆ ಸೊ ಸಾಮಾನ್ಯ ಶೂಸ್ ಗಳಾಗಿರ್ಬೇಕು. ಯಾವ ರೀತಿ ಅಂತಂದ್ರೆ ಸೊ ಹಾಗೆ ನಾನು ಮುಂದೆ ಹೇಳ್ತೀನಿ ಯಾವ ರೀತಿ ಶೂಸ್ ಗಳಿರ್ಬೇಕಂತ. ಸೊ ಹಾಗೆ ಸೊ ಏನು 15ರಿಂದ 20 ಜನ ಇರ್ತಾರಲ್ಲ, ಸೊ ಒಬ್ಬರು ಪೊಲೀಸ್ ಅನ್ನ ಟೈಮರ್ ಆಗಿ ಕೊಟ್ಟಿರ್ತಾರೆ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಗಳನ್ನ ಏನ್ ಮಾಡಿರ್ತಾರೆ ಅಂತಂದ್ರೆ ಸೊ ಟೈಮರ್ ಅನ್ನ ಕೊಟ್ಟಿರ್ತಾರೆ. ಸೊ ನೀವು ಎಷ್ಟು ನಿಮಿಷದಲ್ಲಿ ರನ್ನಿಂಗ್ ಅನ್ನ ಮಾಡ್ತಾ ಇದ್ರಿ, ಸೊ ನಿಮ್ಮ 1ನೇ ರೌಂಡ್ ಅನ್ನ ಎಷ್ಟು ನಿಮಿಷದಲ್ಲಿ ಕಂಪ್ಲೀಟ್ ಮಾಡಿದ್ರಿ, ಸೊ 2ನೇ ನಿಮಿಷ ಎಷ್ಟು ನಿಮಿಷದಲ್ಲಿ ಕಂಪ್ಲೀಟ್ ಮಾಡಿದ್ರಿ. ಸೊ ಇವೆಲ್ಲ ಕೂಡ ಟೈಮ್ ಅನ್ನ ಅವರು ಏನ್ ಮಾಡ್ತಾ ಇರ್ತಾರೆ, ಸೊ ನೋಟ್ ಅನ್ನ
ಮಾಡ್ಕೊತಿರ್ತಾರೆ. ಸೊ ನಿಮ್ಗೆ ಏನಾದ್ರು ಎಷ್ಟು ಟೈಮ್ಗಳು ಬೇಕಾಗಿದೆ ಅಂತ ಅಥವಾ ಎಷ್ಟು ಟೈಮ್ ಉಳಿದಿದೆ ಅಂತ ಕೇಳ್ಬೇಕಾದ್ರೆ ಸೊ ಈ ಇನ್ನು ಕೊಟ್ಟಿರ್ತಾರಲ್ಲ ಟೈಮರ್ಗಳ, ಸೊ ನೀವು ಅವ್ರನ್ನ ಟೈಮರ್ಗಳನ್ನ ಕೇಳಿದ್ರೆ ಸೊ ನಿಮ್ಗೆ ಎಷ್ಟು ಟೈಮ್ ಉಳಿದಿದೆ ಅಂತ ಹೇಳ್ತಾರೆ ಅವರು. ಸೊ ನೀವು ಸಾಧ್ಯವಾದಷ್ಟು ಓಡ್ಬೇಕಾದ್ರೆ ಇವು ಟೈಮರ್ಗಳನ್ನ ಕೇಳಿ ಓಡಿ. ಎಲ್ಲ ರೌಂಡ್ ಅಲ್ಲಿ ಕೇಳಕ್ ಹೋಗ್ಬೇಡಿ, ಲಾಸ್ಟ್ ಒಂದು ರೌಂಡ್ ಇರುತ್ತಲ್ಲ ಸೊ ಅವಾಗ ಒಂದು ಟೈಮರ್ನ ಕೇಳಿ ಸೊ ಎಷ್ಟು ನಿಮಿಷ ಇದೆ ಅಂತ ಸೊ ಕೇಳ್ಕೊಂಡು ಓಡಿ ಅಂತ ಹೇಳ್ತೀವಿ. ಸೊ ಆಗ್ಲೇ ಹೇಳಿದಾಗೆ ಸೊ 16 ಮೀಟರ್ ಓಟವನ್ನು ಓಡ್ಬೇಕಾದ್ರೆ 6 ನಿಮಿಷ 30 ಸೆಕೆಂಡ್ ಮರದಂತೆ ಓಡಬೇಕು. ಇದಕ್ಕೆ ಶೂಸ್ ಅನ್ನ ಬಳಸಬಹುದು. ಅದು ಯಾವ ರೀತಿಯಾಗಿರ್ತದೆ ಸೊ ಇಲ್ಲಿ ಏನ್ ಕೊಟ್ಟಿದ್ದೀನಲ್ಲ ಈ ರೀತಿಯಾಗಿರ್ತಕ್ಕಂಥ ಸಾಮಾನ್ಯ ಶೂಸ್ ಗಳಿರ್ಬೇಕು. ಸೊ ಈ ರೀತಿಯಾಗಿರ್ತಕ್ಕಂಥ ಶೂಸ್ ಗಳು ಏನಿಲ್ಲ ಅಂತಂದ್ರೆ ಸೊ ಅಲಾವಿಲ್ಲ. ಸೊ ಈ ರೀತಿ ಶೂಸ್ ಗಳು ಯಾಕೆ ಅಲಾವಿಲ್ಲ ಅಂತಂದ್ರೆ ಸೊ ನಿಮ್ಗೆ ಆಗಲೇ ಹೇಳಿದಾಗೆ 15-20 ಜನರ ಒಂದು ಗ್ರೂಪ್ ಅನ್ನ ಬಿಟ್ಟಿದ್ದಾರೆ ಅಂತಂದ್ರೆ ಸೊ ಎಲ್ಲರೂ ಕೂಡ ಸೊ ಕೆಲವೊಂದಿಷ್ಟು ಜನ ಏನು ಸಾಮಾನ್ಯವಾಗಿ ನಾರ್ಮಲ್ ಕಾಲಲ್ಲಿ ಓಡ್ತಿರ್ತಾರೆ, ಅವ್ರು ಯಾವುದೇ ರೀತಿಯಾದ ಶೂಸ್ ಗಳನ್ನ ಹಾಕೋಲ್ಲ. ಸೊ ನೀವು ಏನಾದ್ರು ಈ ರೀತಿಯಾದಂತಹ ಶೂಸ್ ಗಳನ್ನ ಹಾಕೊಂಡ್ರೆ ಈ ರೀತಿ ಶೂಸ್ ಗಳು ಏನೇನಿರ್ತಾವ ಅಂತಾರೆ ಸೊ ಕೆಳಗಡೆ ಮಳೆಗಳಿರ್ತವೆ. ಸೊ ಆ ಒಂದು ಮಳೆಗಳಿಂದ ನೀವು ಏನಾದ್ರು ಓಡ್ಬೇಕಾದ್ರೆ ಅವಸರದಲ್ಲಿ ಸೊ ಅವ್ರು ಏನಾದ್ರು ಕಾಲುಗಳನ್ನು ತುಳಿದ್ರೆ ಸೊ ಅವ್ರಿಗೆ ಏನಾಗುತ್ತೆ ಅಂದ್ರೆ ಸೊ ಅವರು ರನ್ನಿಂಗ್ ಅನ್ನ ಬಿಡಬಹುದು ಅಥವಾ ರನ್ನಿಂಗ್ ಅದರಿಂದ ಏನಾದ್ರು ಗಾಯಗಳಾಗುವ ಸಾಧ್ಯತೆ ಇರ್ತದೆ. ಸೊ ಈ ರೀತಿಯಾಗಿರ್ತಕ್ಕಂಥ ಶೂಗಳನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಸೊ ಈ ರೀತಿಯಾಗಿರ್ತಕ್ಕಂಥ ನಾರ್ಮಲ್ ಆಗಿ ಫ್ಲಾಟ್ ಶೂಗಳು ಏನಿರ್ತಾವೆ ರನ್ನಿಂಗ್ ಶೂಸ್ಗಳು ಸೊ ಅವುಗಳನ್ನ ಹಾಕಿಕೊಟ್ಟು ನೀವು ಓಡಬಹುದು ಸ್ನೇಹಿತರೆ. ಸೊ ನಿಮ್ಗೆ ಯಾವ ರೀತಿ ಅನ್ಸುತ್ತೆ, ನೀವು ಬರಿಗಾಲಲ್ಲಿ ಓಡಿದ್ರು ಬೆಟರು. ಸೊ ನಿಮ್ಗೆ ಯಾವ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ರಲ್ಲ ಸೊ ಆ ರೀತಿಯಾಗಿ ನೀವು ರನ್ನಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿ ಅಥವಾ ಓಡಿ ಅಂತ ಹೇಳ್ತೀನಿ. ಸೊ ಈಗಾಗಲೇ ಹೇಳಿದಾಗೆ ಸೊ 6 ನಿಮಿಷ 30 ಸೆಕೆಂಡ್ ಮೀರಿದಂತೆ ಈ ಒಂದು ರನ್ನಿಂಗ್ ಇರ್ತದೆ. ಕೆಲವೊಂದಿಷ್ಟು ಟ್ರಿಕ್ಸ್ ಗಳನ್ನ ಹೇಳಿದಾರೆ. ಸೊ ದೀರ್ಘವಾದ ಉಸಿರನ್ನ ತೆಗೆದುಕೊಂಡು ಆ ಟ್ರ್ಯಾಕ್ ಅಲ್ಲಿ ನಿಲ್ಲಿ ಅಂತ ಹೇಳ್ತೀನಿ. ಸೊ ಇಲ್ಲಿ ನಿಲ್ಸಿರ್ತಾರೆ. ಸೊ ಇಲ್ಲಿ ಏನ್ ಕೊಟ್ಟಿರ್ತಾರೆ ಸೊ ಇಲ್ಲಿ ನಿಲ್ಸಿದಾಗ ಸೊ ಆದಷ್ಟು ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ನಿಂತ್ಕೊಳ್ಳಿ. ಸೊ ಹಾಗೆ ಸೊ ಆದಷ್ಟು ಟ್ರ್ಯಾಕ್ ಅಲ್ಲಿ ಓಡಿ ಅಂತ ಹೇಳ್ತೀರಿ. ಸೊ ಯಾಕೆ ಅಂತಂದ್ರೆ ಸೊ ಇಲ್ಲಿ ನಿಲ್ಸಿರ್ತಾರೆ. ಸೊ 1 2 3 4 5 ಜನ ಅಂತ ನಿಲ್ಸಿರ್ತಾರಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸೊ ಮೊನ್ಲಿ ಟ್ರ್ಯಾಕ್ ಇದನ್ನು ಆದಷ್ಟು ಅವ್ರಿಗೆ ಟ್ರ್ಯಾಕ್ ಸಿಕ್ಬಿಡುತ್ತೆ ಓಡಕ್ಕೆ. ಸೊ ಇಲ್ಲಿ ನೀವು ಏನಾಗಿರ್ತಂದ್ರೆ ಸೊ ಲಾಸ್ಟ್ ಅಲ್ಲಿ ಇರೋನು ಏನಾಗುತ್ತೆ ಅಂದ್ರೆ ಸೊ ಟ್ರ್ಯಾಕ್ ಏನಾಗಲ್ಲ, ಬೇಗ ಸಿಗೋದಿಲ್ಲ. ಸೊ ನೀವು ಸಾಧ್ಯವಾದಷ್ಟು ಏನ್ ಮಾಡಿ ಸೊ ಈ ಕಡೆ ಕೊನೆಯಲ್ಲಿರೋರು ಸೊ ಸಾಧ್ಯವಾದಷ್ಟು ಏನ್ ಮಾಡಿ ಸೊ ಇಲ್ಲೇನೆ ಓಡಿ, ಸಾಧ್ಯವಾದಷ್ಟು ಇಲ್ಲೇನೆ ಓಡಿ. ಸೊ ಏನು ಎಲ್ಲ ಜನರು ಈ ಕಡೆ ಓಡ್ತಿರ್ತಾರಲ್ಲ ಸೊ ಆದಷ್ಟು ಏನ್ ಮಾಡಿ ಅಂತಂದ್ರೆ ಸೊ ಏನ್ ಮಾಡಿ ಸೊ ಟ್ರ್ಯಾಕ್ ಗೆ ಹೋಗಿ ಅಂತ ಹೇಳ್ತೀವಿ. ಸೊ ಏನು ಮೊದಲೇದಾರು ಓಡ್ತಿರ್ತಾರೆ ಟ್ರ್ಯಾಕ್ ಕೊಟ್ಲೆ ಓಡ್ತಿರ್ತಾರೆ. ಸೊ ನೆಕ್ಸ್ಟ್ ನೀವು ಏನ್ ಮಾಡ್ತಾರೆ ಸೊ ನಿಧಾನವಾಗಿನೇ ಓಡಿ. ಸೊ ಮೊದಲೇ ಒಂದ್ಸರಿ ಟ್ರ್ಯಾಕ್ ಅನ್ನೇ ಓಡ್ಬೇಕು ಅಂತ ಅನ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಸೊ ಇವರೆಲ್ಲರೂ ಕೂಡ ಓಡ್ತಿರ್ತಾರೆ. ಸೊ ನೀವೇನ್ ಮಾಡ್ತಾರೆ ಸಡನ್ ಆಗಿ ಈ ಕಡೆ ಹೋಗೋದಂದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಸೊ ನೀವು ಡ್ಯಾಶ್ ಆಗಿ ಬೀಳುವ ಸಾಧ್ಯತೆ ಇರ್ತದ. ಸೊ ಯಾವುದೇ ಕಾರಣಕ್ಕೆ ಒಂದ್ಸಲಿ ಬಿದ್ರಿ ಅಂತಂದ್ರೆ ಸೊ ಮತ್ತೆ ಎದ್ದು ಓಡೋದು ಸೊ ತುಂಬಾ ಕಷ್ಟ ಆಗ್ತದ. ಸೊ ಆ ಒಂದು ಉದ್ದೇಶ ಯಾವುದೇ ಕಾರಣಕ್ಕೂ ಸೊ ಬೀಳಕ್ ಹೋಗಬೇಡಿ. ಸಾಧ್ಯವಾದಷ್ಟು ಹಿಂದೆ ಮತ್ತೆ ಅಕ್ಕಪಕ್ಕದಲ್ಲಿ ನೋಡ್ಕೊಂಡು ಓಡಿ ಅಂತ ಹೇಳ್ತೀನಿ. ಸೊ ಆದಷ್ಟು ಏನಪ್ಪಾ ಅಂದ್ರೆ ಸೊ ಟ್ರ್ಯಾಕ್ ಅಲ್ಲಿ ಓಡಿ ಅಂತ ಹೇಳ್ತೀನಿ. ಸೊ ಈ ರೀತಿಯಾಗಿರ್ತಕ್ಕಂಥ ಟ್ರ್ಯಾಕ್ ಇರ್ತದ ಸ್ನೇಹಿತರೆ. ಸೊ ಇನ್ನು ಟ್ರ್ಯಾಕ್ ಅಲ್ಲಿ ನೋಡಿದಾದ್ರೆ ಸೊ ಏನಪ್ಪಾ ಅಂದ್ರೆ ಸೊ ಕರುಗಳಲ್ಲಿ ಯಾವಾಗಿದ್ರು ಸ್ಪೀಡ್ ಆಗಿ ಓಡೋದಕ್ಕೆ ಟ್ರೈ ಮಾಡಿ. ಸೊ ಏನಂತಂದ್ರೆ ಸೊ ಇವು ಕರುಗಳಂತ ಇವು ಕರುಗಳು ಇರ್ತವೆ. ಸೊ ಇಲ್ಲಿ ಕರುಗಳು ಇರ್ತಾವಲ್ಲ ಸೊ ಏನಂತಂದ್ರೆ ಹುಡುಗರ ಸಾಧ್ಯವಾದಷ್ಟು ಲಾಂಗ್ ಅಲ್ಲಿ ಅಥವಾ ಉದ್ದ ಏನಿರ್ತದಲ್ಲ ಸೊ ಅಲ್ಲಿ ಸ್ಪೀಡ್ ಆಗಿ ಓಡ್ತಾರೆ. ಸೊ ನಾರ್ಮಲ್ ಆಗಿ ಸೊ ಅಲ್ಲಿ ಇನ್ನಂಗಿರ್ತ ಅಂದ್ರೆ ಇಲ್ಲಿ ಕರುಗಳೆಲ್ಲ ಮಾಡ್ತಾರೆ ಸೊ ಕೆಲವೊಂದಿಷ್ಟು ಸ್ಪೀಡ್ ರನ್ನಿಂಗ್ ಅಥವಾ ಸ್ಲೋ ರನ್ನಿಂಗ್ ಆಗುತ್ತೆ. ಸೊ ಸಾಧ್ಯವಾದಷ್ಟು ಏನ್ ಮಾಡಿ ಸೊ ಈ ಒಂದು ಕರುಗಳಲ್ಲಿ ಸ್ಪೀಡ್ ಆಗಿ ರನ್ನಿಂಗ್ ಓಡಿ. ಸೊ ಈ ಒಂದು ಸ್ಪೀಡ್ ಆಗಿ ರನ್ನಿಂಗ್ ಓಡ್ಬೇಕು ಯಾವಾಗ ಆಗುತ್ತೆ ಅಂತಂದ್ರೆ ಸೊ ನೀವು ಯಾವಾಗ ಒಂದು ಲಾಂಗ್ ರನ್ನಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿದಾಗ. ಸೊ ಯಾವ ರೀತಿಯಾಗಿ ಅಂತಂದ್ರೆ ಸೊ ನೀವು ಯಾವಾಗಿದ್ರು ಸೊ ಲಾಂಗ್ ರನ್ನಿಂಗ್ ಯಾವಾಗ ಪ್ರಾಕ್ಟೀಸ್ ಮಾಡ್ತಿರಲ್ಲ ಸೊ ಅವಾಗ ಮಾತ್ರ ಈ ರೀತಿಯಾದಂತ ಕರುಗಳಾಗಿರ್ಬೋದು ಸೊ ರನ್ನಿಂಗ್ ಆಗಿರ್ಬೋದು ಸೊ ಯಾವುದೇ ರನ್ನಿಂಗ್ ಆದ್ರೂ ಕೂಡ ಸ್ಪೀಡ್ ಆಗಿ ಓಡೋಕೆ ಸಾಧ್ಯವಾಗುತ್ತೆ. ಸೊ ಆದಷ್ಟು ಏನ್ ಮಾಡಿ ಅಂತಂದ್ರೆ ಸೊ ಓಡ್ಬೇಕಾದ್ರೆ ಸೊ ತುದಿಗಾಲಲ್ಲಿ ಓಡಿ ಅಂತ ಹೇಳ್ತೀರಿ. ಸೊ ತುದಿಗಾಲಿ ಅಥವಾ ಟೋ ಅಲ್ಲಿ ಓಡಿ ಅಂತ ಹೇಳ್ತೀನಿ. ಸೊ ಯಾವ್ದ ಏನು ಸಿವಿಲ್ಗೆ ಏನು ತಯಾರು ನಡೆಸ್ತಾ ಇರ್ತೀರಿ ಸೊ ಈ ಎಕ್ಸಾಮ್ ಕೂಡ ಬರ್ದಿರ್ತೀರಿ, ಸಿವಿಲ್ ಎಕ್ಸಾಮ್ ಕೂಡ ಬರ್ದಿರ್ತೀರಿ. ಸೊ ಸಾಧ್ಯವಾದಷ್ಟು ನೀವ್ ಏನ್ ಮಾಡಿ ಅಂತಂದ್ರೆ ಸೊ 16 ಮೀಟರ್ ರನ್ನಿಂಗ್ ಇತ್ತಂದ್ರೆ ಸೊ ಕೇವಲ 16 ಮೀಟರ್ ಮಾತ್ರ ಟೈಮಿಂಗ್ ಅನ್ನ ಹಚ್ಕೊಂಡು ಓಡಕ್ ಹೋಗ್ಬೇಡಿ. ಸೊ ಸಾಧ್ಯವಾದಷ್ಟು 3 ಕಿಲೋಮೀಟರ್ ಸೊ 4 ಕಿಲೋಮೀಟರ್ ಸೊ ಈ ರೀತಿಯಾಗಿರ್ತಕ್ಕಂಥ ಏನು ರನ್ನಿಂಗ್ ಅನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ ಸೊ ನಿಮ್ಮ ಸ್ಟೆಮಿನಾ ಕೂಡ ಗ್ರೋತ್ ಆಗುತ್ತೆ. ಸೊ ನಿಮ್ಗೆ ಏನು 16 ಮೀಟರ್ ಏನು ಓಡಬೇಕಿರ್ತದ ಸೊ ಅಲ್ಲಿ ನಿಮ್ಗೆ ತುಂಬಾ ಸಮಯ ಅಥವಾ ತುಂಬಾ ಪ್ರಾಕ್ಟೀಸ್ ಆಗಿ ಸೊ 16 ಮೀಟರ್ ಓಟನ ಸೊ ಚೆನ್ನಾಗಿ ಓಡ್ತೀರಾ ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ಹಾಗೆ ನೆಕ್ಸ್ಟ್ ಇರ್ತಕ್ಕಂಥದ್ದು 2 ರಿಂದ 3 ಜನ ಹಿಂದೆ ಇರಿ ಅಂತ ಹೇಳ್ತೀನಿ. ಸೊ ಓಡ್ಬೇಕಾದ್ರೆ ಸೊ 2 ರಿಂದ 3 ಜನ ಈಗ ಓಡ್ತಾ ಇರ್ತಾರೆ, 15 ಜನ ಓಡ್ತಾ ಇರ್ತಾರೆ. ಸೊ ಸಾಧ್ಯವಾದಷ್ಟು 1 2 3 ಜನನ ಬಿಡಿ. ಸೊ 4ನೇ ಜನ ಅಥವಾ 5ನೇ ಜನರಲ್ಲಿ ಸೊ ನೀವು ಓಡಿ ಅಂತ ಹೇಳ್ತೀನಿ. ಸೊ ಯಾಕಂತಂದ್ರೆ ಸೊ 1 2 3ರಲ್ಲಿ ಓಡೋರು ಯಾವಾಗಿದ್ರು ಸೊ ಅವರು ಎಲ್ಲರೂ ಚೆನ್ನಾಗಿ ರನ್ನಿಂಗ್ ಮಾಡೋದವ್ರು ಇರ್ತಾರೆ. ಹಾಗೆ ಅಲ್ಲಿ ಇಲ್ಲಿ ಏನು ಮೆಡಲ್ ಗಳನ್ನ ಹೊಡೆದವ್ರು ಇರ್ತಾರೆ. ಸೊ ಆ ಒಂದು ಉದ್ದೇಶ ಅಂದ್ರೆ ಸೊ 1 2 3 ಜನನ ಬಿಟ್ಟು ಸೊ 4 ಅಥವಾ 5ನೇ ಜನರಲ್ಲಿ ನೀವು ಓಡಿ ಅಂತ ಹೇಳ್ತೀನಿ. ಹಾಗೆ ತುದಿಗಾಲಲ್ಲಿ ಓಡಿ ಸೊ ದೊಡ್ಡ ಹೆಜ್ಜೆಯನ್ನ ಇಡಿ. ಯಾವತ್ತೂ ಓಡ್ಬೇಕಾದ್ರೆ ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೊ ಸಾಧ್ಯವಾದಷ್ಟು ದೊಡ್ಡ ಹೆಜ್ಜೆಗಳನ್ನ ಇಡ್ತಾ ಹೋಗಿ ಅಂತ ಹೇಳ್ತೀನಿ. ಹಾಗೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಸೊ ಎಲ್ಲಕ್ಕಿಂತ ಹಿಂದೆನೂ ಕೂಡ ಇರಕ್ ಹೋಗಬೇಡಿ. ಸೊ ಏನು ಓಡ್ತಿರ್ತಾರಲ್ಲ ಸೊ 15 ಜನರು ಇರ್ತಾರೆ. ಸೊ 15 ಜನರಲ್ಲಿ ನೀವು ಆದಷ್ಟು 5
5 ಅಥವಾ 6ನೇ ಸ್ಥಾನದಲ್ಲಿ ಓಡೋಕ್ ಪ್ರಯತ್ನ ಪಡಿ. ಯಾವ್ದೇ ಕಾರಣಕ್ಕೂ ಹಿಂದೆ ಉಳಿಯೋಕ್ ಹೋಗ್ಬೇಡಿ. ಸೊ ಹಿಂದೆ ಉಳಿದ್ರೆ ಏನಾಗುತ್ತೆ ಅಂದ್ರೆ ಸೊ ಅವರು ಎಲ್ಲ ಮುಂದೆ ಹೋಗಿದಾರಪ್ಪ, ನನಗೆ ಹಿಂದೆ ಇದೀನಿ, ಸೊ ನನಗಂತೆ ಆಗಲ್ಲ ಅಂತ ಸೊ ಈ ಒಂದು ನೆಗೆಟಿವ್ ಭಾವನೆಗಳು ಬರುವ ಸಾಧ್ಯತೆ ಇರೋದ್ರಿಂದ ಸೊ ಸಾಧ್ಯವಾದಷ್ಟು ಏನ್ ಮಾಡಿ ಅಂತಂದ್ರೆ ಸೊ ಇಲ್ಲದಕ್ಕಿಂತ ಹಿಂದೆ ಉಳಿಯೋಕ್ ಹೋಗ್ಬೇಡಿ. ಆದಷ್ಟು 3 ಅಥವಾ 4 ಅಥವಾ 5ನೇ ಸ್ಥಾನದಲ್ಲಿ ಇದ್ದು ಓಡೋಕ್ ಪ್ರಯತ್ನ ಮಾಡಿ. ಸೊ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಇರ್ತಕ್ಕಂಥದ್ದು, ಸೊ 3 ಸುತ್ತು ಓಡುವಾಗ ಸೊ ಹಿಂದೆ ಸರಿಬೇಡಿ ಯಾವುದೇ ಕಾರಣಕ್ಕೂ. ಸೊ ಮೊದಲೇ ಅಭ್ಯರ್ಥಿಗಳು ಏನ್ ಮಾಡ್ತಾರೆ, ಸೊ ಮೊದಲೇ ಸುತ್ತು ಇರ್ತದ ಫುಲ್ ಜೋಶಲ್ಲಿ ಓಡ್ಬಿಡ್ತಾರೆ. ಸೊ 2ನೇ ಸುತ್ತನ್ನು ಅಷ್ಟು ಕಷ್ಟಪಟ್ಟು ಓಡ್ಬಿಡ್ತಾರೆ. ಸೊ 3ನೇ ಸುತ್ತು ಓಡುವಾಗ ಏನಾಗುತ್ತೆ ಅಂತಂದ್ರೆ ಸೊ ಇನ್ನು 2 ಸುತ್ತು ಇದೆಯಲ್ಲಪ್ಪ ಅಂತ ಏನ್ ಮಾಡ್ತಾರೆ, ಸೊ ಗಾಬರಿ ಆಗ್ತಾರೆ. ಸೊ ಆದ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ 3ನೇ ಸುತ್ತನ್ನ ಏನ್ ಮಾಡಿ ಅಂತಂದ್ರೆ ಸೊ ಓಡುವಾಗ ಹಿಂದೆ ಸರಿಯಕ್ ಹೋಗ್ಬೇಡಿ, ಕಂಟಿನ್ಯೂ ಆಗಿ ಓಡಿ. ಸೊ ಯಾವ ಸ್ಟೆಪ್ ಅನ್ನ ಓಡ್ತಾ ಇದ್ರೆ ಸೊ ಅದೇ ಸ್ಟೆಪ್ ಅನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಸೊ 3ನೇ ಸ್ಟೆಪ್ ಒಂದು ಸುತ್ತನ್ನ ಕೂಡ ನೀವು ಓಡಿದ್ರೆ ಅಂತಂದ್ರೆ ಸೊ ಹೊರೆಯದಿರ್ತಕ್ಕಂಥದ್ದು ಸೊ 4ನೇ ಸುತ್ತು ಇನ್ನೇನ್ ಲಾಸ್ಟ್ ರೌಂಡ್ ಇದೆ ಅಂತ ಸೊ ಮತ್ತೆ ನಿಮ್ಗೆ ಹುರುಪ್ ಬರ್ತದ, ಮತ್ತೆ ಓಡ್ತೀರಿ. ಸೊ ಆ ಒಂದು ಉದ್ದೇಶದಿಂದ ಸೊ ಯಾವುದೇ ಕಾರಣಕ್ಕೂ 3ನೇ ಸುತ್ತು ಓಡ್ಬೇಕಾದ್ರೆ ಸೊ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಕ್ ಹೋಗ್ಬೇಡಿ, ನನ್ನ ಕೈಲಿ ಆಗಲ್ಲಪ್ಪ ಅಂತ ಹಿಂದೆ ಸರಿಯಕ್ ಹೋಗ್ಬೇಡಿ. ಸೊ ಹಾಗೇನಾದ್ರೂ ನಿಮ್ಗೆ ಒಂದ್ಸಲ ಅನ್ಸಿದ್ರೆ ಸೊ ಕೆಲವೊಂದಿಷ್ಟು ನಿಮ್ಮ ಒಂದು ಪ್ರಯತ್ನ ಏನಿದೆ, ಸೊ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಬರೆದು ಸೊ ಈ ಒಂದು ಫಿಸಿಕಲ್ ಬಂದೈತ್ರಿ, ಸೊ ಆ ಒಂದು ಪ್ರಯತ್ನನ ನೆನಪು ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಮನೆಯವ್ರನ್ನು ಕೂಡ ನೆನಪು ಮಾಡ್ಕೊಳ್ಳಿ. ಸೊ ಸಾಧ್ಯವಾದಷ್ಟು ಈ ಒಂದು 3ನೇ ಸುತ್ತನ್ನ ಯಾವುದೇ ಕಾರಣಕ್ಕೂ ಬಿಡೋಕ್ ಹೋಗಬೇಡಿ ಅಂತ ಹೇಳ್ತೀನಿ. ಹಾಗೆ ಇನ್ನು 4ನೇ ಸುತ್ತು ಓಡುವಾಗ ಸೊ ಟೈಮ್ ಅನ್ನ ಕೇಳ್ಕೊಳ್ಳಿ. ಏನು ಆಗಲೇ ಹೇಳಿದಾಗ ಟೈಮರ್ ಅನ್ನ ಕೊಟ್ಟಿರ್ತಾರೆ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನ. ಸೊ ಅವರ ಏನ್ ಮಾಡಿ ಅಂತಂದ್ರೆ ಸೊ ಟೈಮ್ ಎಷ್ಟು ಉಳಿದಿದೆ ಸರ್ ಅಂತ ಕೇಳ್ಕೊಳ್ಳಿ. ಸಾಧ್ಯವಾದಷ್ಟು ಅವ್ರನ್ನ ಕೇಳ್ಕೊಂಡು ಸೊ ಚೆನ್ನಾಗಿ ಓಡಿ. ಯಾವುದೇ ಕಾರಣಕ್ಕೂ ಸೊ ಓಡ್ಬೇಕಾದ್ರೆ ಸೊ ತುಗ್ಸಾಡೋದಾಗಿರ್ಬೋದು, ಸೊ ಅವ್ರನ್ನ ಸರಿಸಿದ ಇವ್ರು ಸರಿಸಿದ ಆ ರೀತಿಯಾಗಿ ಯಾವುದೇ ಕಾರಣಕ್ಕೆ ಮಾಡಬೇಕು. ಸೊ ಅದರಿಂದ ನಿಮ್ಗೂ ಕೂಡ ಪ್ರಾಬ್ಲಮ್, ಸೊ ಅವ್ರಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ನಿಧಾನವಾಗಿ ನಿಮ್ದೇ ಒಂದು ಟ್ರ್ಯಾಕ್ ಅಲ್ಲಿ ಸರಿಯಾಗಿ ಓಡಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಈ ಒಂದು 16 ಮೀಟರ್ ರನ್ನಿಂಗ್ ಅನ್ನ ತೆಗೆದುಕೊಂಡಾಗ ಸರ್ ಎಷ್ಟು ನಿಮಿಷದಲ್ಲಿ ರನ್ನಿಂಗ್ ಅನ್ನ ಪಾಸ್ ಮಾಡ್ಬೇಕು ಅಥವಾ ಮೊದಲೇ ರೌಂಡ್ ಅನ್ನ ಎಷ್ಟು ಇದರಲ್ಲಿ ಓಡ್ಬೇಕಂತಂದ್ರೆ ನನ್ನ ಒಂದು ಅನಿಸಿಕೆ ಪ್ರಕಾರ ಸೊ ಮೊದಲೇ ಒಂದು ರೌಂಡ್ ಅನ್ನ 1 ನಿಮಿಷ 20 ಸೆಕೆಂಡ್ ಅಥವಾ 1 ನಿಮಿಷ 25 ಸೆಕೆಂಡ್ ಒಳಗಾಗಿ ಸೊ ಈ ಒಂದು ಮೊದಲೇ ರೌಂಡ್ ಅನ್ನ ನೀವು ಮುಗಿಸ್ಬೇಕಾಗಿರ್ತದೆ. ಹಾಗೆ ಸಾರಿ 2ನೇ ರೌಂಡ್ ಅನ್ನು ತೆಗೆದುಕೊಂಡಾಗ 2ನೇ ರೌಂಡ್ ಅನ್ನ ಸೊ 2 ನಿಮಿಷ 50 ಸೆಕೆಂಡ್ ಒಳಗಾಗಿ ಸೊ 2ನೇ ರೌಂಡ್ ಅನ್ನ ಕಂಪ್ಲೀಟ್ ಮಾಡಿ. ಹಾಗೆ 3ನೇ ರೌಂಡ್ ಅನ್ನು ತೆಗೆದುಕೊಂಡಾಗ ಸೊ 4 ನಿಮಿಷ 40 ಸೆಕೆಂಡ್ ಅಥವಾ 50 ಸೆಕೆಂಡ್ ಒಳಗಾಗಿ 3ನೇ ರೌಂಡ್ ಅನ್ನ ಕಂಪ್ಲೀಟ್ ಮಾಡಿ. ಈ 4ನೇ ರೌಂಡ್ ಇರತಕ್ಕಂಥದ್ದು ಸೊ 6 ನಿಮಿಷ 30 ಸೆಕೆಂಡ್. ನಿಮ್ಗೆ ಇಲ್ಲಿ ಎಷ್ಟು ನಿಮಿಷ ಅಂತಂದ್ರೆ 1 ನಿಮಿಷ ಅಥವಾ 2 ನಿಮಿಷಗಳ ಟೈಮ್ ಸಿಗುತ್ತೆ ಸೊ ಲಾಸ್ಟ್ ರೌಂಡ್ ಅಲ್ಲಿ ಓಡ್ಬೇಕಾದ್ರೆ. ಸೊ ಯಾವ ಕಾರಣಕ್ಕೂ ಸೊ ಲಾಸ್ಟ್ ರೌಂಡ್ ಓದ್ಬೇಕಾದ್ರೆ ನಿಮ್ಗೆ ಸೊ 1 ನಿಮಿಷ 30 ಸೆಕೆಂಡ್ ಇದ್ರೂ ಕೂಡ ನೀವೇನ್ ಮಾಡ್ತೀರಾ ಅಂತಂದ್ರೆ ಸೊ ಲಾಸ್ಟ್ ರೌಂಡ್ ಅಲ್ಲಿ ಓಡಿ ಪಾಸ್ ಆಗೋ ಸಾಧ್ಯತೆ ಇರ್ತದೆ. ಸೊ ಆ ಒಂದು ಉದ್ದೇಶದಿಂದ ಸೊ ಕರೆಕ್ಟ್ ಆಗಿರ್ತಕ್ಕಂಥದ್ದು ಸ್ಟೆಪ್ ಹಾಕಿ ಕರೆಕ್ಟ್ ಆಗಿರ್ತಕ್ಕಂಥದ್ದು ಸ್ಟೆಪ್ ಹಾಕೊಂಡು ಕರೆಕ್ಟ್ ಆಗಿ ಓಡಿದರೆ ಖಂಡಿತವಾಗಿ ಈ ಒಂದು 6 ನಿಮಿಷ 30 ಸೆಕೆಂಡ್ ಏನಿದೆ ಸೊ ಈ ಒಂದು ರನ್ನಿಂಗ್ ಅನ್ನ ಪಾಸ್ ಆಗ್ತಾರೆ ಅಂತ ಹೇಳ್ತೀರಿ. ಸ್ನೇಹಿತರೆ, ಈ ಒಂದು ETPS ಅಂತ ತೆಗೆದುಕೊಂಡಾಗ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಸೊ ಈ ಒಂದು 1600 ಮೀಟರ್ ರನ್ನಿಂಗ್. ಸೊ ಈ ಒಂದು 1600 ಮೀಟರ್ ರನ್ನಿಂಗ್ ನೀವು ಪಾಸ್ ಆದ್ರೆ ಸೊ ಆಲ್ಮೋಸ್ಟ್ ಈ ಒಂದು ಫಿಸಿಕಲ್ ಪಾಸ್ ಆದಂಗೆ ಲೆಕ್ಕ. ಸೊ ಆದಷ್ಟು ಈ ಒಂದು 1600 ಮೀಟರ್ ರನ್ನಿಂಗ್ ಅನ್ನ ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಿರಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ಓಡಿ ಪಾಸ್ ಆಗಿ ಅಂತ ಹೇಳ್ತೀರಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಈ ಒಂದು ಸಹಿಷ್ಣುತೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸೊ ಲಾಂಗ್ ಜಂಪ್ ಇರ್ತದ, ಸೊ ಲಾಂಗ್ ಜಂಪ್ ಅಥವಾ ಹೈ ಜಂಪ್ ಇರ್ತದ. ಸೊ ಈ ಒಂದು ಲಾಂಗ್ ಜಂಪ್ 3.80 ಮೀಟರ್ ಇರ್ತದ. ಸೊ ಇದಕ್ಕೆ ಕೂಡ ಸೊ ನಿಮ್ಗೆ 3 ಅವಕಾಶಗಳಿರ್ತವೆ. ಹಾಗೆ ಹೈ ಜಂಪಿಗೂ ಕೂಡ ಸೊ ಎತ್ತರ ಜಿಗಿತಾಪ ಅಂತೀವಿ ನಾವು. ಇದಕ್ಕೆ ಕೂಡ ಏನಿರ್ತದ ಅಂತಂದ್ರೆ ಸೊ 1.80 ಮೀಟರ್ ಇರ್ತದ. ಇದಕ್ಕೂ ಕೂಡ ಸೊ 3 ಅವಕಾಶಗಳಿರ್ತವೆ. ಸೊ ಏನಪ್ಪಾ ಅಂದ್ರೆ ಏನು ಫಿಸಿಕಲ್ ಎಕ್ಸರ್ಸೈಸ್ ಇದಾಗುತ್ತೆ, ರನ್ನಿಂಗ್ ಆಗುತ್ತೆ. ಸೊ ರನ್ನಿಂಗ್ ಆದ ಕೂಡ ನಿಮ್ ಏನ ಮಾಡ್ತಾರೆ ಅಂತಂದ್ರೆ ಸೊ ಲಾಂಗ್ ಜಂಪ್ ಅಥವಾ ಉದ್ದು ಜಿಗಿತಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಈ ಒಂದು ಉದ್ದು ಜಿಗಿತದಲ್ಲಿ ಯಾರು 3 ಅವಕಾಶಗಳನ್ನ ಕೊಟ್ಟಿರ್ತಾರೆ ಸೊ ಆ ಒಂದು 3 ಅವಕಾಶಗಳಲ್ಲಿ ಯಾರಾದ್ರೂ ಫೇಲ್ ಆದ್ರೆ ಸೊ ಈ ಒಂದು ಎತ್ತರ ಜಿಗಿತಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಇಲ್ಲ ನೀವು 3 ಅವಕಾಶದಲ್ಲಿ ಈ ಒಂದು 2ನೇ ಅವಕಾಶದಲ್ಲಿ ನೀವು ಉದ್ದು ಜಿಗಿತವನ್ನ ಪಾಸ್ ಆಗಿದ್ರಿ, ಸೊ ಇದನ್ನು ಕೂಡ ಜಿಗಿಬೇಕಂತ ಅವಕಾಶ ಇಲ್ಲ. ಸೊ ಈ ಎರಡರಲ್ಲಿ ಒಂದನ್ನ ಕೂಡ ನೀವು ಪಾಸ್ ಮಾಡಿದ್ರೆ ಸಾಕು. ಸೊ ಎರಡರಲ್ಲಿ ಒಂದನ್ನ ಪಾಸ್ ಮಾಡ್ಬೇಕು, ಯಾವ್ದಾದ್ರು ಒಂದ್ ಪಾಸ್ ಮಾಡಿದ್ರೆ ಸಾಕು. ಸೊ ಏನು ಲಾಂಗ್ ಜಂಪ್ ಇರುತ್ತಲ್ಲ, ಸೊ ಸಾರಿ ಇದನ್ನು ಲಾಂಗ್ ಜಂಪ್ ಇರುತ್ತಲ್ಲ, ಓಕೆ, ಈ ಒಂದು ಲಾಂಗ್ ಜಂಪ್ ಅಲ್ಲಿ ಸೊ 3 ಅವಕಾಶದಲ್ಲಿ ನೀವು ಏನಾದ್ರು ಫೇಲ್ ಆದ ಅಂತಂದ್ರೆ ಸೊ ನಿಮ್ನ ಏನ್ ಮಾಡ್ತಾರೆ ಅಂತಂದ್ರೆ ಸೊ ಹೈ ಜಂಪ್ ಗೆ ಕರ್ಕೊಂಡು ಹೋಗ್ತಾರೆ. ಸೊ ಈ ಒಂದು ಹೈ ಜಂಪ್ ಅಲ್ಲೂ ಕೂಡ ನಿಮ್ಗೆ 3 ಅವಕಾಶಗಳನ್ನ ಕೊಡ್ತಾರೆ. ಸೊ ಈ ಒಂದು ಹೈ ಜಂಪ್ ಅಲ್ಲಿ 3 ಅವಕಾಶದಲ್ಲಿ ಸೊ ಏನದು 1.80 ಮೀಟರ್ ಏನು ಹೈ ಜಂಪ್ ಇರುತ್ತಲ್ಲ ಸೊ ಇದನ್ನ ಪಾಸ್ ಮಾಡ್ಬೇಕಾಗಿರ್ತದ. ಸೊ ನೀವು 3 ಅವಕಾಶಗಳಲ್ಲಿ ಕೂಡ ನೀವು ಹೈ ಜಂಪ್ ಅನ್ನು ಪಾಸ್ ಮಾಡಿಲ್ಲ, ಹಾಗೆ ಲಾಂಗ್ ಜಂಪ್ ಅನ್ನು ಕೂಡ ಪಾಸ್ ಮಾಡಿಲ್ಲ ಅಂತಂದ್ರೆ ಸೊ ನೀವು ETPS ಅಲ್ಲಿ ಫೇಲ್ ಆದಂಗೆ ಲೆಕ್ಕ. ಸೊ ಹಾಗೆ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಸೊ ಈ ರೀತಿಯಾಗಿರ್ತಕ್ಕಂಥ ಲಾಂಗ್ ಜಂಪ್ ಇರ್ತದಲ್ಲ, ಸೊ ಈ ಒಂದು ಲಾಂಗ್ ಜಂಪ್ ಕೂಡ ಸೊ ಏನಪ್ಪಾ ಅಂದ್ರೆ 3.80 ಮೀಟರ್ ಇರ್ತದ. ಸೊ ಇದಕ್ಕೂ ಕೂಡ 3 ಅವಕಾಶಗಳಿರ್ತವೆ. ಸೊ ಇಲ್ಲಿ ಲಾಂಗ್ ಜಂಪ್ ಅನ್ನ ಜಿಗಿಬೇಕಾದ್ರೆ ಸೊ ಯಾವುದೇ ಕಾರಣಕ್ಕೂ
ಎರಡು ಚಾನ್ಸ್ ಅಲ್ಲಿ ಪಾಸ್ ಆಗಿ ಅಂತ ಹೇಳ್ತೀನಿ. ಸೊ ಯಾಕಂದ್ರೆ ರನ್ನಿಂಗ್ ಅಲ್ಲಿ ಓಡಿ ಬಂದಿರ್ತೀರ, ಸೊ ರನ್ನಿಂಗ್ ಓಡಿ ಬಂದು ಕಾಲೆಲ್ಲ ಸುಸ್ತಾಗಿರ್ತಾವೆ ಅಥವಾ ಕಾಲ್ ಹಿಡ್ಕೊಂಡಿರ್ತವೆ. ಸೊ ಆ ಒಂದು ಉದ್ದೇಶದಿಂದ ಸೊ ಎರಡೇ ಚಾನ್ಸ್ ಅಲ್ಲಿ ಇರ್ತವೆ, ಎರಡನೇ ಮೂರ್ ಚಾನ್ಸ್ ಇದಾವೆ ಬಿಡುವಂತೆ ಮೂರನೇ ಚಾನ್ಸ್ಗೆ ಮಟ ವೇಟ್ ಮಾಡಕ್ ಹೋಗ್ಬೇಡಿ. ಆದಷ್ಟು ಎರಡು ಚಾನ್ಸ್ ಒಳಗಡೆ ಈ ಒಂದು ಲಾಂಗ್ ಜಂಪ್ ಅನ್ನ ಪಾಸ್ ಮಾಡಿ ಅಂತ ಹೇಳ್ತೀನಿ. ಸೊ ಜಿಗಿಬೇಕಾದ್ರೆ ಸೊ ಎಲ್ಲಾ ಶಕ್ತಿಯನ್ನ ಬಳಸಿ ಸೊ ಜಂಪ್ ಮಾಡಿ ಅಂತ ಹೇಳ್ತೀನಿ. ಸೊ ಅದು ಸಾಧ್ಯವಾದಷ್ಟು ನಿಮ್ಮ ಲೆಫ್ಟ್ ಮತ್ತೆ ರೈಟ್ ಲೆಗ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಸೊ ಪ್ರೆಷರ್ ಹಾಕಿ ಜಂಪ್ ಮಾಡಿ ಅಂತ ಹೇಳ್ತೀನಿ. ಸೊ ಯಾವುದೇ ಕಾರಣಕ್ಕೂ ಪೋಲ್ ಮಾಡೋದಕ್ಕೆ ಹೋಗಕ್ ಹೋಗ್ಬೇಡಿ, ಯಾಕಂದ್ರೆ ಪೋಲ್ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಲಾಂಗ್ ಜಂಪ್ ಅಲ್ಲಿ ಸೊ ಪೋಲ್ ಇಂಪಾರ್ಟೆಂಟ್ ಆಗಿರ್ತದೆ, ಅದಕ್ಕಾಗಿ ಸಾಧ್ಯವಾದಷ್ಟು ಪೋಲ್ ಅನ್ನ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಏನೋ ಇದು ಪೋಲ್ ಇದೆ ಅಂತಂದ್ರೆ ಸಾಧ್ಯವಾದಷ್ಟು ಇಲ್ಲಿ ಅಥವಾ ಇಲ್ಲಿ ಅಂತ ಜಿಗೋಕೆ ಪ್ರಯತ್ನ ಪಡಿ. ಸೊ ನೀವು ಏನಾದ್ರೂ ಪೋಲ್ ಮೇಲೆ ತುಳಿದು ಜಂಪ್ ಮಾಡಿದ್ರೆ ಸೊ ನೀವು ಜಂಪ್ ಮಾಡಿ ಕೂಡ ವೇಸ್ಟ್ ಆಗುತ್ತೆ. ಸೊ ಜಂಪ್ ಮಾಡಿದ ಮೇಲೆ ಸೊ ಕೈಗಳನ್ನ ಯಾವುದೇ ಕಾರಣಕ್ಕೂ ಹಿಂದೆ ಇಡಕ್ ಹೋಗ್ಬೇಡಿ. ಸೊ ಏನ್ ಜಂಪ್ ಮಾಡ್ತಾರ ಸೊ ಜಂಪ್ ಮಾಡಿ ಜಿಗದಿರ್ತಾರ, ಸೊ ಪಾಸ್ ಆಗಿರ್ತಾರೆ ಆಲ್ಮೋಸ್ಟ್ ಆಲ್ ಪಾಸ್ ಆಗಿರ್ತಾರೆ, ಆದ್ರೆ ಕೈಗಳೇನ್ ಮಾಡ್ತಾರೆ ಇಟ್ ಕೂಡಲೇ ಸೊ ಇಲ್ಲಿಟ್ಟು ಎದ್ ಬಿಡ್ತಾರ. ಸೊ ಆ ಒಂದು ಉದ್ದೇಶದ ನಿಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಸೊ ಜಂಪ್ ಮಾಡಿದ ಕೌಂಟ್ ಎಲ್ಲಾಗತ್ತೆ ಅಂದ್ರೆ ಸೊ ಇಲ್ಲಿ ಆಗ್ಬಿಡ್ತದ. ಸೊ ಆ ಒಂದು ಉದ್ದೇಶದಿಂದ ಏನು ಜಿಗಿದು ಮುಂದೆ ಹೋಗಿರ್ತಾರಲ್ಲ ಸೊ ಹಾಗೆ ಮುಂದೆ ಹೋಗ್ಬಿಡಿ. ಸೊ ಹಿಂದೆ ಯಾವುದೇ ಕಾರಣಕ್ಕೂ ಕೈಗಳನ್ನ ಇಡಕ್ ಹೋಗ್ಬೇಡಿ. ಸೊ ಕೈಗಳನ್ನ ಇಟ್ರಿ ಅಂತಂದ್ರೆ ಸೊ ಮತ್ತೆ 2 ಅಥವಾ 3 ಸೆಂಟಿಮೀಟರ್ ಅಥವಾ ಮೀಟರ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತೀನಿ. ಹಾಗೆ ಈ ರೀತಿಯಾಗಿರ್ತದ ಸ್ನೇಹಿತರೆ ಸೊ ಲಾಂಗ್ ಜಂಪ್ ಮತ್ತೆ ಹೈ ಜಂಪ್. ಸೊ ಯಾರು ಸರಿಯಾಗಿ ಪ್ರಾಕ್ಟೀಸ್ ಮಾಡಿರ್ತೀರಿ ಸೊ ಖಂಡಿತವಾಗಿ ಲಾಂಗ್ ಜಂಪ್ ಮತ್ತೆ ಹೈ ಜಂಪ್ ಗಳನ್ನ ಪಾಸ್ ಮಾಡಬಹುದು. ಸೊ ಎರಡರಲ್ಲಿ ಒಂದನ್ನ ಪಾಸ್ ಮಾಡಿದ್ರು ಕೂಡ ಸಾಕು. ಸೊ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತಲ್ಲ ಸೊ ಅದನ್ನ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಇರ್ತಕ್ಕಂಥದ್ದು ಸ್ನೇಹಿತರೆ ಸೊ ಈ ಒಂದು ಪರೀಕ್ಷೆನ ತೆಗೆದುಕೊಂಡಾಗ ಇಟಿ ಪೆಸ್ಟ್ ತೆಗೆದುಕೊಂಡಾಗ ಸೊ ಲಾಸ್ಟ್ ಅಲ್ಲಿ ಇರ್ತಕ್ಕಂಥದ್ದು ಸೊ ಗುಂಡು ಎಸೆತ ಸ್ನೇಹಿತರೆ. ಸೊ ಗುಂಡು ಎಸೆತಲ್ಲಿ ಸೊ ಗುಂಡು ಎಸೆತ ತೆಗೆದುಕೊಂಡಾಗ 7.26 kg ಇರ್ತದೆ. ಸೊ 7.26 kg ತೂಕ ಇರ್ತಕ್ಕಂಥದ್ದು. ಸೊ ಇದನ್ನ ಏನ್ ಮಾಡ್ಬೇಕಂತ ಅಂದ್ರೆ ಸೊ 5.20 ಮೀಟರ್ ಅಲ್ಲಿ ಉಗಿಬೇಕು. ಸೊ 5.20 ಮೀಟರ್ ಅಂತೆ. ಸೊ ಅದು ಏನೈತ ಇದು ರೌಂಡ್ ಇದೆ ಅಂತ ತಿಳ್ಕೊಳ್ಳಿ. ಸೊ ರೌಂಡ್ ಇದೆ ಅಂತಂದ್ರೆ ಸೊ ಈ ರೀತಿಯಾಗಿರ್ತದ. ಸೊ ಈ ರೀತಿಯಾಗಿರ್ತಕ್ಕಂಥದ್ದು ಸೊ 5.20 ಮೀಟರ್ ಇಲ್ಲಿ ಇರ್ತದ. ಇಲ್ಲಿ ನಿಂತು ನೀವು ಎಸೆದ್ರಿ ಅಂತಂದ್ರೆ ಸೊ ಇಷ್ಟರಲ್ಲಿ 5.20 ಮೀಟರ್ ಅನ್ನ ಏನ್ ಮಾಡ್ಬೇಕು ಅಂತಂದ್ರೆ ಸೊ ದಾಟಿ ಹೋಗ್ಬೇಕಾಗಿರ್ತದ. ಸೊ ಇದಕ್ಕೂ ಕೂಡ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಸೊ 3 ಅವಕಾಶಗಳನ್ನ ಕೊಡ್ತಾರೆ. ಸೊ ಇದಕ್ಕೂ ಕೂಡ ಏನಿದೆ ಅಂತಂದ್ರೆ ಸೊ 3 ಅವಕಾಶಗಳನ್ನ ಕೊಡ್ತಾರೆ. ಸೊ ಈ ಒಂದು ಗುಂಡು ಎಸೆತಕ್ಕೆ ಸಂಬಂಧಪಟ್ಟಂತೆ ಸೊ ನೀವು ಯಾವನ್ ಮಾಡಂತಂದ್ರೆ ಸೊ ಯಾವ್ದೇ ಕಾರಣಕ್ಕೂ ಆಗಲೇ ಹೇಳಿದಾಗೆ ಸೊ ಪೋಲ್ ಮಾಡಕ್ ಹೋಗ್ಬೇಡಿ. ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತದ ಈ ಒಂದು ಗುಂಡು ಎಸೆತಲ್ಲಿ. ಹಾಗೆ ಸೊ 3 ಅಥವಾ 4 ಬೆರಳುಗಳನ್ನ ಬಳಸಿ ಗುಂಡು ಎಸೆತನ ಉಗಿ ಅಂತ ಹೇಳ್ತೀವಿ. ಸೊ ಯಾವ ರೀತಿ ಅಂತಂದ್ರೆ ಸೊ ಈ ರೀತಿಯಾಗಿ ಇರ್ತಕ್ಕಂಥದ್ದು. ಸೊ ಪೂಲಲ್ಲಿ ಈ ರೀತಿಯಾಗಿ ಗುಂಡನ ಈ ರೀತಿಯಾಗಿ ಹಿಡ್ಬೋದು, ಇಲ್ಲ ಅಂತಂದ್ರೆ 3 ಬೆರಳು ಅಥವಾ 4 ಬೆರಳು ಹಿಡ್ಕೊಂಡು ಸೊ ಈ ರೀತಿ ಪುಷ್ ಮಾಡಿ ಉಗಿಯೋದಕ್ಕಂತ ಹೇಳ್ಬಿಟ್ಟು ಏನ್ ಮಾಡಿ ಅಂತಂದ್ರೆ ಸೊ ಎಲ್ಲಾ ಶಕ್ತಿಯನ್ನ ಬಳಸಿ ಕೂಡ ಈ ಒಂದು ಗುಂಡು ಎಸೆತನ ಉಗಿರಿ ಅಂತ ಹೇಳ್ತೀವಿ. ಸೊ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಇರ್ತಾರೆ, ನಾನು ಫುಲ್ ಶಕ್ತಿಶಾಲಿ ಇದ್ದೀನಿ, ನಾನು ಉಗಿಬಹುದು ಅಂತ ಏನ್ ಮಾಡ್ತಾರೆ ಫೋರ್ಸ್ ಕಡಿಮೆ ಆಗ್ತಾರೆ. ಏನಾಗ್ತಾರೆ ಶಕ್ತಿ ಕಡಿಮೆ ಹಾಕಿ ಉಗಿತಾರೆ. ಏನಾಗುತ್ತೆ ಅಂತಂದ್ರೆ ಸೊ 5.20 ಮೀಟರ್ ಹೋಗೋದಿಲ್ಲ. ಸೊ ಅದಕ್ಕೆ ನಿಮ್ಮ ಏನು ಶಕ್ತಿ ಏನಿದೆ ಸೊ ಎಲ್ಲಾ ಶಕ್ತಿಯನ್ನ ಬಳಸಿ ಸೊ ಉಗಿರಿ ಅಂತ ಹೇಳ್ತೀರಿ. ಸೊ 5.20 ಮೀಟರ್ ಕಿಂತ ಜಾಸ್ತಿ ಹೋದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿಲ್ಲ. ಸೊ 5.20 ಕಿಂತ ಕಡಿಮೆ ಆಗ್ಬಾರ್ದು. ಸೊ ಆದಷ್ಟು 5.20 ಮೀಟರ್ ಏನು ಒಂದು ಗೆರೆ ಹಾಕಿರ್ತಾರೆ. ಸೊ ಇದು ಏನಿದೆ ಅಂತಂದ್ರೆ ಸೊ ಇದು ರೌಂಡ್ ಇದೆ ಸರ್ಕಲ್. ಸೊ ಇಷ್ಟಿದೆ, ಇದಕ್ಕೆ ಒಂದು ಗೆರೆ ಹಾಕಿರ್ತಾರೆ. ಸೊ ಈ ಒಂದು ಗೆರೆಯನ್ನ ದಾಟಿ ಅಥವಾ ಈ ಒಂದು ಗೆರೆ ಮೇಲೆ ಸೊ ಇಲ್ಲಿ ಅಥವಾ ಇಲ್ಲಿ ಬಿದ್ರು ನಡೆಯುತ್ತೆ, ಆದ್ರೆ ಇಲ್ಲಿ ಈ ಒಂದು ಗುಂಡು ಬೀಳಬಾರ್ದು. ಸಾಧ್ಯವಾದಷ್ಟು ಯಾವುದೇ ಕಾರಣಕ್ಕೂ ಪೋಲ್ ಅನ್ನ ಮಾಡಕ್ ಹೋಗಬೇಡಿ ಅಂತ ಹೇಳ್ತೀರಿ. ಸೊ ಈ ರೀತಿಯಾಗಿರತಕ್ಕಂಥದ್ದು ಸೊ ಗುಂಡು ಎಸೆತವನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಸಾಧ್ಯವಾದಷ್ಟು ಸೊ ಅಲ್ಲಿ ಹೇಳ್ತಿರ್ತಾರೆ ಸೊ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಪೊಲೀಸ್ಗಳು ಏನ್ ಇರ್ತಾರೆ ಸೊ ಈ ರೀತಿಯಾಗಿ ಹೋಗಿರಿ ಅಂತ ಹೇಳ್ತಾರೆ. ಸೊ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಸೊ ಆ ರೀತಿಯಾಗಿ ಹೋಗಿದ್ರಿ. ಸೊ ಈ ಒಂದು ಗುಂಡು ಎಸೆತನ ಪಾಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಟೋಟಲ್ ಆಗಿರ್ತಕ್ಕಂಥದ್ದು ಏನು ಒಂದು ETPS ಅನ್ನ ತೆಗೆದುಕೊಂಡಾಗ ಸ್ನೇಹಿತರೆ ಸೊ ETPS ಅನ್ನ ತೆಗೆದುಕೊಂಡಾಗ ಸೊ ನಿಮ್ಗೆ ಇರ್ತಕ್ಕಂಥದ್ದು ಮೊದಲೇದಾಗಿ ಚೆಸ್ಟ್ ಇರ್ತದ, ಹಾಗೆ ಏನ್ ಇರ್ತದ ಅಂತಂದ್ರೆ ಸೊ ಹೈಟ್ ಇರ್ತದ. ಚೆಸ್ಟ್ ಮತ್ತೆ ಹೈಟ್ ಆದ ಕೂಡಲೇ ನೆಕ್ಸ್ಟ್ ಇರ್ತಕ್ಕಂಥದ್ದು ಸೊ ರನ್ನಿಂಗ್ ಇರ್ತದ. ರನ್ನಿಂಗ್ ಆದ ಕೂಡಲೇ ನಿಮ್ಗೆ ಇರ್ತಕ್ಕಂಥದ್ದು ಸೊ ಲಾಂಗ್ ಜಂಪ್ ಅಥವಾ ಹೈ ಜಂಪ್ ಇರ್ತದ. ಲಾಂಗ್ ಜಂಪ್ ಅಥವಾ ಹೈ ಜಂಪ್ ಆ ನಂತರ ಸೊ ಇದು ಗುಂಡು ಎಸೆತ ಅಥವಾ ಶಾರ್ಟ್ ಪುಟ್ ಅಂತ ನಾವು ಕರಿತೀವಿ. ಸೊ ಈ ಒಂದು ಮೂರನ್ನ ನೀವು ಪಾಸ್ ಆಗಲೇಬೇಕಿರ್ತದ. ಸೊ ಇವು ಅಷ್ಟು ಕೂಡ ನೀವು ಪಾಸ್ ಆದಾಗ ಈ ಒಂದು ETPS ಅಥವಾ ಏನು ನಾವು ದೈಹಿಕ ಪರೀಕ್ಷೆ ಅಂತ ಕರಿತೀವಿ. ಸೊ ಇದು ಪಾಸ್ ಆದಾಗೆಲ್ಲಕ ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಸೊ 1:1 ಲಿಸ್ಟ್ ಇರ್ತದ. ಸೊ ವೈದ್ಯಕೀಯ ಪರೀಕ್ಷೆ. ಸೊ ಈ ಒಂದು ವೈದ್ಯಕೀಯ ಪರೀಕ್ಷೆಯಲ್ಲಿ ಯಾರು ಹೆಚ್ಚು ಅಂಕಗಳನ್ನ ಪಡೆದುಕೊಂಡಿರ್ತಾರೆ ಸೊ ಯಾರು ಹೆಚ್ಚು ಅಂಕಗಳನ್ನ ಪಡೆದುಕೊಂಡಿರ್ತಾರೆ ಹಾಗೆ ಈ ಒಂದು ETPS ಅಲ್ಲಿ ಯಾರು ಪಾಸ್ ಆಗಿರ್ತಾರಲ್ಲ ಸೊ ಅವರನ್ನ ಏನ್ ಮಾಡ್ತಾರೆ ಅಂತಂದ್ರೆ ಸೊ ಈ ಒಂದು 1:1 ಲಿಸ್ಟ್ ಅಲ್ಲಿ ಬಿಡ್ತಾರೆ. ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸೊ ನೆಕ್ಸ್ಟ್ ದೈಹಿಕ ಪರೀಕ್ಷೆಗೆ ಅರ್ಹರಾಗ್ತಾರೆ. ಸೊ ಈ ಒಂದು ದೈಹಿಕ ಪರೀಕ್ಷೆಯಲ್ಲಿ ಯಾರು ಅರ್ಹರಾಗ್ತಾರಲ್ಲ ಸೊ ಅವ್ರಿಗೆ ಏನೋ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಆರ್ಡರ್ ಕಾಪಿಯನ್ನ ನೀಡಲಾಗ್ತದ. ಸೊ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದಂತ ಅಭ್ಯರ್ಥಿಗಳಿಗೆ ಏನ್ ಮಾಡ್ಲಾಗ್ತದ ಅಂತಂದ್ರೆ ಸೊ ಆರ್ಡರ್ ಕಾಪಿಯನ್ನು ಕೊಡ್ಲಾಗ್ತದ ಅಂತ ಹೇಳ್ತೀರಿ ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ETPS ಇಷ್ಟು ದಿನ ಚೆನ್ನಾಗಿ ಪ್ರಾಕ್ಟೀಸ್ ಅನ್ನ ಮಾಡಿದ್ರಿ. ಸೊ ಇದು ಇರ್ತಕ್ಕಂಥದ್ದು ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು
ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಿರಿ. ಸೊ ಹಾಗೆ ಏನಪ್ಪಾ ಅಂದ್ರೆ ಸೊ ಈ ಚೆನ್ನಾಗಿ ರನ್ನಿಂಗ್ ಆಗಿರ್ಬೋದು, ಲಾಂಗ್ ಜಂಪ್ ಆಗಿರ್ಬೋದು, ಹೈ ಜಂಪ್ ಆಗಿರ್ಬೋದು, ಸೊ ಚೆನ್ನಾಗಿ ಮಾಡಿ ತಮ್ಗೆಲ್ರಿಗೂ ಈ ಒಂದು ಪರೀಕ್ಷೆಯಲ್ಲಿ ಅಥವಾ ಈ ಒಂದು ದೈಹಿಕ ಪರೀಕ್ಷೆಯಲ್ಲಿ ಎಲ್ಲರೂ ಪಾಸ್ ಆಗಿ ಬನ್ನಿ ಅಂತ ನಾನು ಆಶಿಸ್ತೀನಿ ಸ್ನೇಹಿತರೆ. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರ್ತದ. ಸೊ ಯಾರು ನಮ್ಮ ಒಂದು ಸ್ಪರ್ಧಾ ಕಾಲಾಗ್ನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಸೊ ಯಾರು ಜಾಯ್ನ್ ಆಗಿಲ್ಲ ಈ ಒಂದು ನಮ್ಮ ಟೆಲಿಗ್ರಾಮ್ ಚಾನಲ್ ನ ಜಾಯ್ನ್ ಆಗಿ. ಸೊ ಸಾಧ್ಯವಾದಷ್ಟು ಮತ್ತೆ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಂತೆ ಮತ್ತೆ ವಿಡಿಯೋನ ಮಾಡ್ತಾ ಇರ್ತೀನಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇಲ್ಲಿವರೆಗೂ ಸೊ ಈ ಒಂದು ವಿಡಿಯೋನ ವೀಕ್ಷಿಸಿರ್ತಕ್ಕಂಥ ತಮಗೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಸೊ ಈ ಒಂದು ವಿಡಿಯೋನ ವೀಕ್ಷಣೆ ಮಾಡಿರ್ತಕ್ಕಂಥ ತಮಗೆಲ್ಲರಿಗೂ ಸೊ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.